ಇದು ಯಾಕೆ ವಿಕಸಿತ್ ಭಾರತ್ 20 ಕಿಲೋಮೀಟರ್ಸ್ ವಾಕ್ ತೊಗೊಂಡೆ ಅಂಥೇಳಿ ಇದು ಪೂರ್ತಿ ವಾಕ್ ಒಳಗೆ ನಾನು ನಿಮಗೆ ಹೇಳ್ತೀನಂತ 20 ಕಿಲೋಮೀಟರ್ಸ್ ವಾಕ್ ಫಾರ್ ವಿಕಸಿತ್ ಭಾರತ್ ನಂದು ಯೂಟ್ಯೂಬ್ ಚಾನಲ್ ಇದು ಹಾಕ್ಕೊಂಡಿನಿ. ಇಂಡಿಯಾದ ಫ್ಲ್ಯಾಗ್ ಅದ ಆ್ಯಂಡ್ ಐ ಆಮ್ ಕ್ಯಾರಿಂಗ್ ದಿಸ್ ಟ್ರೈ ಕಲರ್. ಸೊ ಅರ್ಲಿ ಮಾರ್ನಿಂಗ್ ಅದ. ಆಮೇಲೆ ನಾನು ರಗಡಷ್ಟು ಧಾರವಾಡ ಹುಬ್ಳಿ ಮಂದಿ ಜೊತೆ ಮಾತಾಡ್ತೀನಂತ. ಹೆಲೋ ಕಿಡ್ಸ್, ಹರೇ ಕೃಷ್ಣ. ನನಗೆ ಆ್ಯಕ್ಚುಲಿ JSS ಕಾಲೇಜ್ ಕಡೆ ಈರಣ್ಣ ಅಂಥೇಳಿ ಅಡ್ವೊಕೇಟ್ ಇದ್ದಾರೆ, ಅವ್ರು ಸಿಕ್ಕರು. ಖಾನಾ ಪೀನಾ कैसा है यहाँ पे? सही है, ठीक है. आपका सेहत अच्छा रहे, ಬಿಸ್ನೆಸ್ अच्छा चले. ಬಂದಿದ್ದಾರೆ ಇಲ್ಲಿ, ನಮ್ಗೆ ಭಾಳ ಖುಷಿ ಅನಿಸ್ತಿದೆ. ಹಿಂಗೆ ಮುಂಜಾನೆ 8:30 9 ಗಂಟೆಗೆ ಬಂದರು. मेरा नाम है पीहू बालोद. मेरा नाम है कृष्णा पाल सिंह ಕಿಚ್ಚಿ. ಭಾರತ ದೇಶಕ್ಕಾಗಿ ನೀವು ವಿಕಸಿತ ಚಾಲನೆಯಲ್ಲಿ ಹೊರಟಿದ್ದೀರಲ್ಲ, ನನಗೆ ನಿಮ್ಮನ್ನು ನೋಡಿ ತುಂಬ ಖುಷಿಯಾಗಿದೆ. ಇವತ್ತು ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. My life is my message. So today 6 ಗಂಟೆ ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಲೈಫದ್ದು ಇದ ಮೆಸೇಜ್ ಅದ, ಮೈ ಲೈಫ್ ಮೈ ಮೆಸೇಜ್. ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದೀನಿ. ಯಾರು ಜಾಯಿನ್ ಆಗ್ತಾರೆ ಅಂತ ವೇಟ್ ಮಾಡೋಣ ಅಂತ. ಎಸ್, ಇನ್ನೊಂದು 2 minutes ವೇಟ್ ಮಾಡ್ತೀನಂತ. ಅಲ್ಲಿ ತನಕ ನಿಮಗೆ ಹಂಗೆ ಇದು ಯಾಕೆ ವಿಕಸಿತ್ ಭಾರತ್ 20 ಕಿಲೋಮೀಟರ್ಸ್ ವಾಕ್ ತೊಗೊಂಡೆ ಅಂಥೇಳಿ ಇದು ಪೂರ್ತಿ ವಾಕ್ ಒಳಗೆ ನಾನು ನಿಮಗೆ ಹೇಳ್ತೀನಂತ. ಮತ್ತು ವಿಕಸಿತ್ ಭಾರತ್ ಸ್ಲೋಗನ್ ಯಾರು ಕೊಟ್ಟರು, ಆಮೇಲೆ ಅದರದ್ದು ಏನು ಇನ್ಫ್ಲೂಯೆನ್ಸ್ ಅದ ನಮ್ಮ ಇಡೀ ಭಾರತ ದೇಶ ಒಳಗೆ, ಆಮೇಲೆ ನನ್ನ ಮೇಲೆ ಎಸ್ಪೆಷಲಿ, ಅದೆಲ್ಲ ನಿಮಗೆ ಹೇಳ್ತೇನಂತ. ಆಮೇಲೆ ನಾನು ರಗಡಷ್ಟು ಧಾರವಾಡ ಹುಬ್ಳಿ ಮಂದಿ ಜೊತೆ ಮಾತಾಡ್ತೀನಂತ. ಆಮೇಲೆ ಫಾರ್ ಆಲ್ ದ ವ್ಯೂವರ್ಸ್ ಹೂ ಡು ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಐ ಆಮ್ ಗೋಯಿಂಗ್ ಟು ಬಿ ಡೂಯಿಂಗ್ ಇಟ್ ಇನ್ ಕನ್ನಡ. ದಿಸ್ ಪರ್ಟಿಕ್ಯುಲರ್ ವಿಕಸಿತ್ ಭಾರತ್ 20 ಕಿಲೋಮೀಟರ್ಸ್ ವಾಕ್ ಫ್ರಮ್ ಧಾರವಾಡ ರೈಲ್ವೆ ಸ್ಟೇಷನ್ ಟು ಹುಬ್ಳಿ ರೈಲ್ವೆ ಸ್ಟೇಷನ್. ಐ ಆಮ್ ಗೋಯಿಂಗ್ ಟು ಬಿ ಡೂಯಿಂಗ್ ಇಟ್ ಇನ್ ಕನ್ನಡ because I'll find a lot of Kannada people, the same dialect people. So try and understand if you want to watch this particular Viksit Bharat 20 kilometers walk. Yes, I am going to start my Viksit Bharat 20 kilometers walk from Dharwad railway station. You can hear ಹಿಂದಿಂದ ರೈಲ್ವೆ ಸ್ಟೇಷನ್ ಒಳಗೆ ಅನೌನ್ಸ್ಮೆಂಟ್ ಆಗ್ಲಿಕ್ಕತ್ತದ ಯಾವ್ದು ಟ್ರೈನ್ ಬರ್ಲಿಕ್ಕತ್ತದ ಅಂಥೇಳಿ. ನಂದು ಕ್ವೆಸ್ಟ್ ಅದ ಇದು, ಟು ಫೈಂಡ್ ಅ ಬೆಟರ್ ಇಂಡಿಯಾ, ಅಡ್ವಾನ್ಸ್ಡ್ ನೇಷನ್ ಆ್ಯಂಡ್ ಡೆಫಿನೆಟ್ಲಿ ಅ ಡೆವಲಪ್ಡ್ ಇಂಡಿಯಾ, ಅ ಡೆವಲಪ್ಡ್ ಕಂಟ್ರಿ. ಡೆವಲಪ್ಡ್ ಕಂಟ್ರಿ ಒಳಗೆ ಸುಜಯ್ ಜಾಲ್ವಾದಿ ಅಥವಾ ನಮ್ಮದು ಭಾರತವಾಸಿಗಳು ಇದ್ರಂತಂದ್ರೆ ಹೆಂಗೆ ಅನ್ನಿಸ್ತದ ಅಂಥೇಳಿ ನನಗೂ ಎಕ್ಸ್ಪೀರಿಯನ್ಸ್ ಮಾಡೋದದ ನಮ್ಮದು ಇಂಡಿಯಾ ಒಳಗನ. ಸೊ ಅದಕ್ಕೆ ನಾನು ಇದನ್ನು 20 ಕಿಲೋಮೀಟರ್ಸ್ ವಾಕ್ ಫಾರ್ ವಿಕಸಿತ್ ಭಾರತ್ ನಂದು ಯೂಟ್ಯೂಬ್ ಚಾನಲ್ ಇದು ಹಾಕ್ಕೊಂಡಿನಿ. ಇಂಡಿಯಾದ ಫ್ಲ್ಯಾಗ್ ಅದ ಆ್ಯಂಡ್ ಐ ಆಮ್ ಕ್ಯಾರಿಂಗ್ ದಿಸ್ ಟ್ರೈ ಕಲರ್. ಸೊ ಅರ್ಲಿ ಮಾರ್ನಿಂಗ್ ಅದ, 6 ಗಂಟೆಗೆ
ನಾನು 5:45 ಅಂತಂದ್ರೆ ರೈಲ್ವೆ ಸ್ಟೇಷನಿಗೆ ಬಂದಿದ್ದೆ. ಇಲ್ಲಿಂದ ಈಗ ಚಾಲೂ ಮಾಡ್ತೀನಂತ. ಹುಬ್ಳಿ ರೈಲ್ವೆ ಸ್ಟೇಷನ್ ತನಕ ನಂದು ವಾಕ್ ಅದ. ಆಮೇಲೆ ನಡು ಉಣ್ಕಲ್ ಕೆರೆ ಒಳಗೆ ಇನ್ನೊಂದು ಲೈವ್ ಮಾಡ್ತೀನಂತ. ಹುಬ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಒಂದು ಲೈವ್ ಮಾಡ್ತೀನಂತ. ಅದು ಪೂರ್ತಿ ಪ್ಲ್ಯಾನ್ ನಾನು ನನ್ನ ಚಾನಲ್ ಒಳಗೆ ಒಂದು ಡೆವಲಪ್ಡ್ ಇಂಡಿಯಾ ಡ್ರೀಮ್ ಅಂಥೇಳಿ ಒಂದು ಟ್ರೈ ಕಲರ್ ಹಾಕಿದ್ದು ಒಂದು ಶಾರ್ಟ್ ಅದ. ಅದನ್ನು ಪ್ಲೀಸ್ ನೋಡ್ರಿ. ನಾ ರಗಡ ಶಾರ್ಟ್ಸ್ ಮಾಡ್ಕೋತ ಹೋಗ್ತೀನಿ. ನಮ್ಮದು ಟ್ವಿನ್ ಸಿಟಿ ಧಾರವಾಡ ಹುಬ್ಳಿ ಏನದಲ್ಲ ಅದ್ರ ಬಗ್ಗೆನೂ ಹೇಳ್ಕೋತ ಹೋಗ್ತೀನಂತ. ಆಮೇಲೆ ವಿಕಸಿತ್ ಭಾರತಿಗೆ ಒಂದು ಥಮ್ಸಪ್ ಕೊಟ್ಬಿಡ್ರಿ. ಹಾಂ, ಭಾರತ್ ಮಾತಾ ಕಿ ಜೈ. ನಾ ಈಗ ಸ್ಟಾರ್ಟ್ ಮಾಡ್ಲಿಕ್ಕೆ ನಂದು ಇದು ಫಸ್ಟ್ ಟೈಮ್ ಅದಲ್ಲ, ಸೊ ಅದಕ್ಕೆ ಅದನ್ನು ಹೆಂಗೆ ಕ್ಲೋಸ್ ಮಾಡಲಿ ಅಂಥೇಳಿ ನನಗೆ ಗೊತ್ತಾಗ್ವಲ್ತಾಗಿತ್ತು. ಸೊ ನಾ ಈಗ ಸ್ಟಾರ್ಟ್ ಮಾಡೀನಿ. ಇನ್ನೂ ಒಂದು 3-4 ಮಿನಿಟ್ಸ್ ವಾಕ್ ಮಾಡ್ತೀನಂತ. ಐ ಥಿಂಕ್ ಅದೇನೋ ಸೇವ್ ಬಟನ್ ಏನೋ ಅದ, ಅದನ್ನು ಸೇವ್ ಮಾಡಿಕೊಂಡು ಇಲ್ಲಿ ನೋಡ್ರಿ ನೀವು ನಮ್ಮ ಧಾರವಾಡ ರೈಲ್ವೆ ಸ್ಟೇಷನದ್ದು ನಾ ಅನ್ಲಿಕತ್ತಿದ್ದಲ್ಲ ಒಂದು ಇಲೆಕ್ಷನ್ ವಿಡಿಯೋ ಒಳಗೆ ಕಾಯ ಪಲ್ಲಟ್ ಆಗ್ಯದ. ಫಸ್ಟ್ ಕ್ಲಾಸ್ ರೈಲ್ವೆ ಸ್ಟೇಷನ್ ಆಗ್ಯದ ರೀ. ಹಿಂಗೆ ಇಂಡಿಯಾ ಡೆವಲಪ್ ಆಕೋತ ಹೋಗಲಿ. ನಂದು ವಾಕ್ ಚಾಲು ಆತೀಗ. हुबली रेलवे स्टेशन. हाँ नहीं, अभी वॉक करते हुए. यस, थैंक यू, थैंक यू. यस, ऐसा रोड से जाते हैं ट्रेन? रोड से. हाँ, थैंक यू. आप कुछ बोलना चाहते हैं क्या? हाँ, थैंक यू. ಎಸ್, ಹೇಮಲತಾ ಕುಲಕರ್ಣಿ ಅವ್ರು ಮೆಸೇಜ್ ಮಾಡ್ಯಾರ ಕ್ಲ್ಯಾಪು ಮತ್ತು ಥಮ್ಸಪ್ಪು. ಥ್ಯಾಂಕ್ ಯು. ಇದು ಇನ್ನೂ ಒಂದು 3-4 ಮಿನಿಟ್ಸ್ ಲೈವ್ ಇಡ್ತೀನಿ. ಅಂದ್ರೆ ಅದು ಸೇವ್ ಮಾಡ್ಲಿಕ್ಕೆ ಏನೋ 5 to 10 ಮಿನಿಟ್ಸ್ ಬೇಕಾಗ್ತದಂತ. ನನಗೆ ಆ್ಯಕ್ಚುಲಿ ಒಂದು 3 ಮಂದಿ ಸ್ಟೇಷನ್ ಕಡೆ ಕೂತಿದ್ರು. ಅದನ್ನು ವಿಕಸಿತ್ ಭಾರತ್ ಇದನ್ನು ನೋಡಿ ಕೇಳಿದ್ರು ನನಗೆ ವಿಕಸಿತ್ ಭಾರತ್ ಕೆಲಿ ವಾಕ್ ಕರ್ನೆ. ಅವ್ರಿಗೆ ಗೊತ್ತಿದ್ದಿಲ್ಲ ಕಿ ನಾ ವಾಕ್ ಮಾಡ್ಲಿಕ್ಕತ್ತೀನಿ ಅಂಥೇಳಿ. ನಾ ವಾಕ್ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ಏಕ್ದಮ್ ಖುಷಿಯಾಗಿ ಆಲ್ ದ ಬೆಸ್ಟ್ ಅಂತ ಹೇಳಿದರು. ಡೇ ಭಾಳ ಚಲೋ ಆಗ್ಯದ, ಸ್ಟಾರ್ಟ್ ಚಲೋ ಆಯ್ತು. ನಮ್ಮದು ರೈಲ್ವೆ ಸ್ಟೇಷನದ್ದು ಕನೆಕ್ಟಿಂಗ್ ರೋಡ್ ನೋಡ್ರಿ ಇದು. ಆಮೇಲೆ ನಿಮ್ಗೆ ನಡು ಏನಾರೇ ಆನೆಕ್ಡೋಟ್ಸು ಆಮೇಲೆ ನಮ್ಮದು ಹುಬ್ಳಿ ಧಾರವಾಡದ ಬಗ್ಗೆ ಹೇಳ್ತಾ ಹೋಗ್ತೀನಂತ. ಈಗ ಒಂಚೂರು ನಡಿಲಿಕ್ಕತ್ತಲ್ಲ, ಅದಕ್ಕೆ ಕ್ಯಾಮ್ರಾ ಒಂಚೂರು ಶೇಕ್ ಆಗ್ಲಿಕ್ಕತ್ತದ. ಫಾರ್ ವಿಕಸಿತ್ ಭಾರತ್ 20 kilometers ವಾಕ್ ವಿತ್ ಸುಜಯ್ ಜಾಲ್ವಾದಿ. ಇದು ಆ್ಯಕ್ಚುಲಿ ನಮ್ಮದು ಧಾರವಾಡ ರೈಲ್ವೆ ಸ್ಟೇಷನ್ ಏನದಲ್ಲ, ಮೊದ್ಲೇಕ ಹಿಂಗೆ ಇದ್ದಿದ್ದಿಲ್ಲ. ರೋಡ್ ಗೀಡೆಲ್ಲ ಓಕೆ ಇತ್ತು. ಈಗ ಎಕ್ದಮ್ ಕನೆಕ್ಟಿಂಗ್ ರೋಡ್ ಭಾಳ ಚಲೋ ಮಾಡ್ಯಾರ. ಆಮೇಲೆ ಸ್ಲೋಲಿ ನಮ್ಮದು ಧಾರವಾಡ ಒಳಗೆ ಮತ್ತು ಹುಬ್ಳಿ ಒಳಗೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ಲಿಕ್ಕತ್ತವ. ಸೊ ಅದಕ್ಕೆ ಟ್ರೈನ್ಸ್ನು ಈಗ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಒಳಗೆ ಜಾಸ್ತಿ ಆಗ್ಯಾವ. ಸೊ ಇಟ್ಸ್ ಅ ಗುಡ್ ಸೈನ್. ಈಗ ಐ ಥಿಂಕ್ ಟ್ರೈನ್ ಬರ್ಲಿಕ್ಕತ್ತದ. ಸೊ ಅದಕ್ಕೆ ಬಸ್ನು
ಸರ್ವಿಸ್ ಚಾಲೂ ಆಗ್ತಾವ. ನಾ ಆ್ಯಕ್ಚುಲಿ ಹುಟ್ಟಿದ್ದು ಬೆಳೆದಿದ್ದು ಆಮೇಲೆ ನನ್ನ ಪೂರ್ತಿ ಎಜುಕೇಷನ್ ಧಾರವಾಡ ಒಳಗನ ಆಗ್ಯದ. ಸೊ ನಾ ಅದಕ್ಕೆ ನಮ್ಮದು ಧಾರವಾಡ ಏನದಲ್ಲ ಅದನ್ನು ಭಾಳ ಪ್ರೌಡಾಗಿ ನೋಡ್ತೀನಿ. ಒಂಥರ ಏಕ್ದಮ್ ಪ್ರೈಡ್ ತೊಗೋತೀನಿ ಧಾರವಾಡದ ಹುಡುಗಿದ್ದೀನಿ ಅಂಥೇಳಿ. ಸೊ ಧಾರವಾಡ ಹುಬ್ಳಿ ಇವೆರಡು ಟ್ವಿನ್ ಸಿಟೀಸ್ ಅವ. ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗ್ ಹಿಂಗೆ ವಾಕ್ ಮಾಡ್ಕೋತ ರಗಡಷ್ಟು ಮಂದಿ, ಇದು ನಮ್ದೇನು ಮಾಳ್ಮಡ್ಡಿ ಅಂತಂತಾರೆ ಇದಕ್ಕೆ, ಮುಂಜಾನೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋರು ರಗಡಷ್ಟು ಮಂದಿ ಗೊತ್ತಿದ್ದವ್ರು ಸಿಗ್ತಾರೆ ನಿಮ್ಗೆ. ಇಲ್ಲೇ ಹಾಸ್ಪಿಟಲ್ ಅದ. ನಾ ಆ್ಯಕ್ಚುಲಿ ಹುಟ್ಟಿದ್ದು ಇಲ್ಲೇ ಚಿರಾಯು ಹಾಸ್ಪಿಟಲ್ ಅಂಥೇಳಿ. ಚಲೋ ಅದ ಹಾಸ್ಪಿಟಲ್. ಎಸ್, ನಿಮಗೆ ನಾ ಮುಂದೆ JSS ಕಾಲೇಜ್ ಕಡೆ ಅಥವಾ ಅದರ ಆಸ್ಪಾಸ್ ನನಗೇನಾರು ಆ್ಯಕ್ಟಿವಿಟಿ ಆಗ್ಲಿಕ್ಕತ್ತಿತ್ತು ಅಂತಂತಂದ್ರೆ ನಿಮ್ಗೆ ಅದರದ್ದು ಶಾರ್ಟ್ಸ್ ಮಾಡಿ ಕಳಿಸ್ತೇನಂತ. ಉಣ್ಕಲ್ ಲೇಕ್ ಒಳಗೆ ಒಂದು ಯೂಟ್ಯೂಬ್ ಲೈವ್ ಮಾಡ್ತೀನಿ. ಆಮೇಲೆ ಲಾಸ್ಟ್ ಯೂಟ್ಯೂಬ್ ಲೈವ್ ವಿಲ್ ಬಿ ಹುಬ್ಳಿ ರೈಲ್ವೆ ಸ್ಟೇಷನ್ ಒಳಗೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಆಲ್ ದ ವಿಶಸ್. ಹಾಂ, ಇದು ಎಕ್ದಮ್ ಚಲೋ ಆಗ್ತದೆ. ಆಮೇಲೆ ಅದೇನು ಮೆಸೇಜ್ ಏನದ, ನಾ ಬರೀ ಚಾಲೆಂಜ್ ಅಂತೇಳಿ ತೊಗೊಂಡಿದ್ದೆ. 200 ಸಬ್ಸ್ಕ್ರೈಬರ್ಸ್, ಆ್ಯಕ್ಚುಲಿ ನಿನ್ನೆ ರಾತ್ರಿನ 300 ಕ್ರಾಸ್ ಮಾಡಿಬಿಟ್ರು. ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ದ ಸಬ್ಸ್ಕ್ರೈಬರ್ಸ್, ಟು ಆಲ್ ದ ವ್ಯೂವರ್ಸ್, ಅಲ್ಲಿ ಯಾರೋ ಒಬ್ರು ಇದ್ದರು ಕಂಟಿನ್ಯೂಸ್ಲಿ ಏನೋ ಮಾತಾಡ್ಲಿಕ್ಕತ್ತಾರ, ಅವರು ಆಲ್ ದ ಬೆಸ್ಟ್ ಅಂತ ಹೇಳಿದರು. ಸೊ ನಾ ಮುಂದೆ ನಿಮಗೆ ಸಿಗ್ತೀನಂತ. ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಸಬ್ಸ್ಕ್ರೈಬರ್ಸಿಗೆ, ವ್ಯೂವರ್ಸಿಗೆ. ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ. ಮತ್ತು ಅದೇನು ಚಾಲೆಂಜ್ ಅಂತ ಹೇಳಿ ಏನು ಚಾಲೂ ಆಗಿತ್ತು, ಅದು ಈಗ ನಾನು ವಿಕಸಿತ್ ಭಾರತ್ ವಾಕ್ 20 ಕಿಲೋಮೀಟರ್ಸ್ ಅಂಥೇಳಿ ಆನ್ ಅ ವೆರಿ ಹೈ ನೋಟ್, ಆನ್ ಅ ವೆರಿ ಗುಡ್ ನೋಟ್ ಚಾಲೂ ಮಾಡೀನಿ. ಸೋಷಿಯಲ್ ಮೀಡಿಯಾ ಒಳಗೆ ಮತ್ತು ನನಗೇನು ರೋಡ್ ಮೇಲೆ ಏನು ಸಿಕ್ಕೋತ ಹೋಗ್ತಾರೆ ಅದ್ರದ್ದು ಮೆಸೇಜಿಂಗ್ ಹೋಗಲಿ ಅಂಥೇಳಿ ನಾ ಅಂದ್ಕೊಂಡಿನಿ. ಆಮೇಲೆ ಫೋಟೋಸ್ ಎಲ್ಲನೂ ಪೋಸ್ಟ್ ಮಾಡೀನಿ ಯೂಟ್ಯೂಬ್ ಒಳಗೆ. ನೀವು ಶೇರ್ ಮಾಡಿರಿ, ನಿಮ್ಮದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಒಳಗೆ ಶೇರ್ ಮಾಡಿರಿ, ಸ್ಪ್ರೆಡ್ ಮಾಡಿರಿ ಫಾರ್ ವಿಕಸಿತ್ ಭಾರತ್. ನೋಡೋಣಂತ ಡೆವಲಪ್ಡ್ ಕಂಟ್ರಿ ಅಂದ್ರೆ ಡೆವಲಪ್ಡ್ ಇಂಡಿಯಾ ಹೆಂಗೆ ಕಾಣಿಸ್ತದ ಅಂಥೇಳಿ ನನಗೂ ನೋಡೋದದ. ಸೊ ಡೆವಲಪ್ಡ್ ಕಂಟ್ರಿ ಅಂದ್ರೆ ಬರೀ ಹೇಳಿದ್ರೆ ಅಷ್ಟೇ ಅಲ್ಲ, ಅದ್ರದ್ದು ಎಲ್ಲನೂ ಚೇಂಜ್ ಆಗಬೇಕಾಗ್ತದೆ. ಸ್ಲೋಲಿ ಚೇಂಜ್ ಮಾಡ್ಕೋತ ಹೋಗೋಣಂತ ಅಂಡರ್ ದ ಲೀಡರ್ಶಿಪ್ ಆಫ್ ಅವರ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ. ಪೀಸ್. ಈಗ ನಾನು ನಮ್ಮದು PB ರೋಡ್ ಏನದಲ್ಲ ಅಲ್ಲೇ ಹಿಟ್ ಮಾಡ್ಲಿಕ್ಕತ್ತೀನಿ, ಅಂದರೆ ಇನ್ನೂ ಸ್ವಲ್ಪ ದೂರ ಅದ. ಓಕೆ, ಮುಂದೆ ಸಿಗ್ತೀನಂತ ನಿಮಗೆ. ನಾ ಟೋಲ್ ನಾಕಕ್ಕೆ ಬಂದೀನಿ ಈಗ. PB ರೋಡ್ ಟೋಲ್ ನಾಕ ನಿಮ್ಗೆ ಭಾಳ ಮಂದಿ ಗೊತ್ತಿದ್ದಿಲ್ಲ ಅಂತಂದ್ರೆ, ನಮ್ದು PB ರೋಡ್ನಾಗ ಮೊದ್ಲೇಕ್ ಇಲ್ಲಿ ಟೋಲ್ ತೊಗೋತಿದ್ರು ಎಕ್ದಮ್ ಹಳೇ ಧಾರವಾಡ ಇದ್ದಾಗ. ಬಟ್ ಈಗ ಇಷ್ಟು ದೊಡ್ಡದಾಗ್ಬಿಟ್ಟದಲ್ಲ, ಅದು ಇನ್ನೂ ಸಿಟಿ ಒಳಗೆ ಬಂದುಬಿಟ್ಟದ, ಅದಕ್ಕೆ ಇನ್ನೂ ಟೋಲ್ ನಾಕನ ಅಂತೀವಿ ನಾವು. ಇಂಥಲ್ಲೇ ಒಂದು ಸ್ಮಾರ್ಟ್ ಸಿಟಿ ಮಾಲ್ ಆಗ್ಯದ, ಧಾರವಾಡನಾಗ ಮಾಲ್ ಆಗ್ಯದ ಅಂತಂತಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಬೆಂಗಳೂರಿನಾಗ ನಾವು ನೋಡ್ತಿದ್ವಿ, ಈ ನಮ್ಮ ಧಾರವಾಡನಾಗೂ ಸ್ಮಾರ್ಟ್ ಸಿಟಿ ಮಾಲ್. ಹುಬ್ಳಿನಾಗ ಅನ್ಕಾರ 2 ಮಾಲ್ ಅವ ಆಲ್ರೆಡಿ ಅವ. ಖರೆ ಧಾರವಾಡನಾಗ ಮಾಲ್ ಅಂತಂದ್ರೆ
ಹೆಲ್ಲೋ, ನಂದು 20 ಕಿಲೋಮೀಟರ್ಸ್ ವಿಕಸಿತ್ ಭಾರತ್ ವಾಕ್ JSS ಕಾಲೇಜ್ ಕಡೆ ಬಂದದ. ಜನತಾ ಶಿಕ್ಷಣ ಸಮಿತಿ. ನಾ ಕಲ್ತದ್ದು ಕಾಲೇಜ್ನು ಇದೆ. PUC 1, PUC 2, 11th ಆ್ಯಂಡ್ 12th ಅಂತ ಏನಂತೀವಿ, ನಾ ಇಲ್ಲೇ ಕಲ್ತೀನಿ. ಮೊದ್ಲೇಕ ಈ ಥರದ್ದು ಲುಕ್ ಇದ್ದಿದ್ದಿಲ್ಲ, ನೀವು ನೋಡ್ಬೋದಿಲ್ಲೇ. ನಿಮಗೆ ಧಾರವಾಡ ಬಗ್ಗೆ ಹೇಳ್ಬೇಕಂತಂದ್ರೆ, ಧಾರವಾಡ ಒಂಥರ ಎಜುಕೇಷ್ನಲ್ ಹಬ್ ಇದ್ದಂಗೆ. ನಿಮಗೆ ಸ್ಕೂಲಿಂಗ್ದಿಂದ ಹಿಡಿದು 11th, 12th ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th, 11th, 12th, ಆಮೇಲೆ ನೀವು ಇಂಜಿನಿಯರಿಂಗ್ ಮಾಡೋದಿತ್ತು, ಆಮೇಲೆ ನಿಮಗೆ ಮೆಡಿಕಲ್ ಮಾಡೋದಿತ್ತು, ನಾನಾ ಥರ ಕಾಲೇಜಸ್ ಮತ್ತು ಸ್ಕೂಲ್ಸ್, ಟ್ಯೂಷನ್ಸ್ ನಿಮಗೆ ಸಿಗ್ತಾವಿಲ್ಲೇ. ಸೊ ವಿಕಸಿತ್ ಭಾರತ್ ಒಳಗೆ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಧಾರವಾಡ ಏನದಲ್ಲ, ಇಟ್ ಈಸ್ ಕಾಂಟ್ರಿಬ್ಯೂಟಿಂಗ್. ನನಗೆ ಆ್ಯಕ್ಚುಲಿ JSS ಕಾಲೇಜ್ ಕಡೆ ಈರಣ್ಣ ಅಂಥೇಳಿ ಅಡ್ವೊಕೇಟ್ ಇದ್ದಾರೆ, ಅವ್ರು ಸಿಕ್ಕರು, ಸಬ್ಸ್ಕ್ರೈಬ್ನೂ ಮಾಡಿದರು. ಸೊ ಈರಣ್ಣ ಅವರ ನಿಮ್ಗೆ ಏನಾರು ಹೇಳೋದಿತ್ತು ಅಂತಂದ್ರೆ? ನನಗೆ ಭಾಳ ಖುಷಿ ಆಯಿತು. ನೀವು ಒಬ್ಬರು ಹೊಂಟಿದ್ದು ಏನದು ಅಂತ ನಾನು ಇಂಥವೆಲ್ಲ ಭಾಳ ನೋಡ್ತಿರ್ತೀನಿ, ಬಟ್ ಮಾತಾಡಿಸ್ಬೇಕು ಅನಿಸ್ತೀನಿ ನಿಮಗೆ. ಅದಕ್ಕೆ ನಾನು ಮೀಟ್ ಆಗಿ ತಂದು ಮಾತಾಡಿದೆ, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಗಾಡಿ ನಿಂದಿರಿಸಿ ನನ್ನ ಜೊತೆ ಮಾತಾಡ್ಲಿಕ್ಕೆ ಅಂತ ಬಂದರು. ಥ್ಯಾಂಕ್ ಯು ಈರಣ್ಣ ಅವ್ರೆ. ಹಾಂ, ನಾನು ಯೂಟ್ಯೂಬ್ ಚಾನಲ್ ಒಳಗೆ ಮಾತಾಡ್ಕೋತಾ ಇರ್ತೀನಿ, ಅಲ್ಲಿ ಕನೆಕ್ಟ್ ಆಗ್ತೀನಿ. ಹಾಂ, ನಂಬರ್ ಕೊಡ್ತೀನಿ, ಫೋನ್ ನಂಬರ್ ರೀ 99. हाँ, आप यहाँ पे काम करते हो? हाँ, है हमारा। ऐसा है क्या? कहाँ से हो आप? दिल्ली के हो? और यहाँ पे कितना कमा लेते हो? ये वाला जो टेडी बेयर वगैरह है, अभी बिक भी जाता है, नहीं भी बिकता है, किस्मत में होता है इतना ही है। मगर फिर भी अंदाजन से, अभी किस्मत में जो लिखा है सही मगर है। गुजारा हो जाता है? नहीं हो- गुजारा हो जाता है? हाँ, कभी बिक जाता है, कभी नहीं बिकता है। ये कहाँ से लेके आते हो ये सभी? ये हम दिल्ली से भी लेके आते हैं। दिल्ली से लेके आते हो? कितने साल से या फिर कितने महीने से यहाँ पे हो? यहाँ पर हम बहुत साल से हैं। हाँ, बहुत साल से हैं. रहते कहाँ पे हो? इधर? रोड पर बना था ना। हाँ, तब से हो? रहते हैं हम। अरे बाप रे, तब तो मतलब बहुत साल हो गया. ये अभी BRTS 4 लेन का हो गया. तो कहाँ पे, यहीं पे रहते हो? यहीं रहते हैं हम। यहीं पे रहते हो, ठीक है. ऑल द बेस्ट आपके लिए. कितने फैमिली जन कितने हो आप? फैमिली है ना हमारे 30-35 लोग यहीं पे हो? 5 घर के है मतलब। ये 5 ऐसे शॉप की तरह आपने बनाया है? ये आगे वाले को वीडियो काट रहे भैया। हाँ, वीडियो काट ये यहाँ पे YouTube पे आएगा, हाँ ठीक है. और मैं धारवाड़ रेलवे स्टेशन से हुबली रेलवे स्टेशन चल के जा रहा हूँ, हाँ 20 किलोमीटर. हाँ। तो लोगों को बताना चाहता हूँ कि यहाँ पे क्या है, और अपना अगर भारत देश डेवलप्ड विकसित भारत जो बोलते हैं, अगर वो होना है तो कैसे हम लोग कंट्रीब्यूट कर सकते हैं. आप दिल्ली से यहाँ पे हो और बहुत साल से हो, 30 लोग आपके फैमिली मेंबर्स यहाँ पे है, तो आप धारवाड़ के ही वासी हो. हाँ यहाँ के हाँ? होंगे आप। खाना पीना कैसा है यहाँ पे? सही है, ठीक है. आपका सेहत अच्छा रहे, बिजनेस अच्छा चले. आपके फैमिली मेंबर से बात किया मैंने. हाँ, ಇದು ಆ್ಯಕ್ಚುಲಿ ನಾವು ಒಂದು ಫ್ಯೂ ಡೇಸ್ ಬ್ಯಾಕ್ ಇದೇ ರೋಡ್ನಾಗ ಹುಬ್ಳಿ ಕಡೆ ಹೊಂಟಿದ್ವಿ. ನಮ್ಮ ಫಾದರ್ ಇನ್ ಲಾದ ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಹುಬ್ಳಿ ಕಡೆ ಹೊಂಟಿದ್ವಿ. ಅವರು ನನ್ನ ಬಾಜು ಕಾರ್ನಾಗ ಕೂತಿದ್ರು. ಅವರು ಇದು ಟೆಡಿ ಬೇರದ್ದು ಶಾಪ್ಸ್ ನೋಡಿ, ಶಾಪ್ ಅನ್ಲಿಕ್ಕೆ ಬರಂಗಿಲ್ಲ, ಅವರು ಮೇಕ್ ಶಿಫ್ಟ್ ಇದು ಹಾಕೊಂಡಾರ. ಮೆಹನತ್ ಭಾಳ ಮಾಡ್ತಾರೆ ಅವರು. ಸೊ ಅದಕ್ಕೆ ನಮ್ಮ ಫಾದರ್ ಇನ್ ಲಾ ಕೇಳಿದ್ರು, ಎಷ್ಟು ಗಳಿಸ್ಬೋದು ಇವರು ಅಂಥೇಳಿ. ನನಗೆ ಗೊತ್ತಿದ್ದಿಲ್ಲ, ನಾ ಸುಮ್ಮನೆ ಕಾರ್ ಹೊಡ್ಕೋತ ನಾ ಏನಾಗ ಉತ್ತರ ಕೊಡಲಿಲ್ಲ. ನನಗೇನು ಅನಿಸ್ತು, ಇವ್ರದ್ದು ಒಂದು ವಿಡಿಯೋ ಮಾಡಿ ಹೇಳಿದ್ರಾತು. ಆಕೆ ಏನು ಹೇಳಲಿಲ್ಲ ಎಷ್ಟು ಗಳಿಸ್ತಾಳಂತೇಳಿ. ಮೇ ಬಿ ಅವ್ರದ್ದು ಎಷ್ಟು ಫ್ಯಾಮಿಲಿ 30 ಮಂದಿ ಅಂತ ನೋಡ್ರಿ, 30ರಿಂದ ಇನ್ನೂ ಜಾಸ್ತಿನ ಮಂದಿ ಇಲ್ಲಿ ಧಾರವಾಡನಾಗ. ಮತ್ತು ಇದು BRTS ನಿಮಗೆ ಕಾಣ್ಲಿಕ್ಕತ್ತದಲ್ಲ, ಇದು 4 ಲೇನ್ ಅದ. 2 ಲೇನ್ BRTS ಅವ,
ಮತ್ತು ಇದು ಒಂದು ಲೇನ್ ಹುಬ್ಳಿಗೆ ಹೋಗ್ಲಿಕ್ಕೆ ರೋಡ್ ಅದ, ಒಂದು ನಮ್ಮದು ಹುಬ್ಳಿಯಿಂದ ಧಾರವಾಡ ಬರಲಿಕ್ಕೆ ರೋಡ್ ಅದ. ಸೊ ಅವಾಗಿಂದ ಆಕಿ ಇದ್ದಾಳಂತ, ಆಕಿನ ಫ್ಯಾಮಿಲಿ ಮೆಂಬರ್ಸ್ ಬರ್ಲಿಕ್ಕತ್ತಾರಂತ ದಿಲ್ಲಿ ಮತ್ತು ಆ ಕಡೆ ನಾರ್ತ್ ಕಡೆಯಿಂದ. ಅವು ಟೆಡಿ ಬೇರ್ಸ್ ಮತ್ತು ಸಣ್ಣ ಮಕ್ಕಳಿಗೆ ಏನೇನು ಟಾಯ್ಸ್ ಬೇಕಾಗ್ತಾವೆ ಅವನ್ನೆಲ್ಲ ಮಾರ್ತಾರಲ್ಲೇ. ಆಕಿ ಹೇಳಲಿಲ್ಲ ಎಷ್ಟು ಗಳಿಸ್ತಾಳಂತೇಳಿ. ನಮ್ಮ ಫಾದರ್ ಇಂದ ಕೇಳಿದ್ದಕ್ಕೆ ಇನ್ನೂ ನನ್ನ ಕಡೆ ಆನ್ಸರ್ ಇಲ್ಲ. ಬಟ್ ಅವ್ರದ್ದು ಗುಜಾರ ಆಗ್ತದಂತ, ಲೈವ್ಲಿಹುಡ್ ತಮ್ಮ ಫ್ಯಾಮ್ಲಿನ ಊಟಕ್ಕೆ ತಿನ್ನಲಿಕ್ಕೆ ಎಲ್ಲ ಆಗ್ತದಂತ. ಚಲೋ ಆಗಲಿ ಎಲ್ಲರಿಗೂ. ಇದು ವಿಕಸಿತ್ ಭಾರತದ ಮೆಸೇಜ್ ಎಲ್ಲರಿಗೂ ಹೋಗಲಿ ಮತ್ತು ಎಲ್ಲರಿಗೂ ಚಲೋ ಆಗಲಿ. ನಾನು ಆ್ಯಕ್ಚುಲಿ ಗಾಂಧಿನಗರ್ ಕಡೆ ಇದ್ದೀನಿ. ಧಾರವಾಡ ಬಿಸ್ನೆಸ್ ಸೆಂಟರ್ ನಿಮಗೆ ತೋರಿಸ್ತೀನಂತ ನಾನು. ಅದ್ರ ಮುಂದೆ ಇದ್ದೀನಿ. ನನಗೆ ಒಂದು ಬೈಕರ್ ಗ್ರೂಪ್ ಸಿಕ್ತು, ನಾನು ಬೈಕರ್ ಇದ್ದೀನಿ. ಸೊ ಇವ್ರದ್ದು ಒಂದು ಶೌಟ್ಔಟ್ ಮಾಡ್ತಾರೆ, ವಿಕಸಿತ್ ಭಾರತ್, ಭಾರತ್ ಮಾತಾ ಕಿ ಜಯ ಅಂತ ಹಿಂಗೇನಾರ ಒಂದು ಮೆಸೇಜ್ ನನಗೆ ಹೇಳ್ರಿ. ನಿಮ್ದು ಗ್ರೂಪ್ ಹೆಸರು ಫಸ್ಟಿಗೆ ಹೇಳ್ರಿ, ಆಮೇಲೆ 1 2 3 ಅಂತ ಅಂತೀನಿ. ಇದಾಗ ಹುಡುಗರು ಜೋರಾಗಿ ಓದಿರ್ರಿ, ವಿಕಸಿತ್ ಭಾರತ್ ಅಂತಂದ್ರಿ, ಆಮೇಲೆ ನೀವು ಭಾರತ್ ಮಾತಾ ಕಿ ಜಯ ಅಂತಂದ್ರೆ ಹೇಳ್ರಿ. 1 2 3 ಉಡಾಳ್ ಹುಡುಗರು ಅಂತೇಳಿ ಅವ್ರದ್ದು ಗ್ರೂಪ್ ಹೆಸರದ ವಿಕಸಿತ್ ಭಾರತ್. ಥ್ಯಾಂಕ್ ಯು ವೆರಿ ಮಚ್. ನೀವು ಇವರು ಚಿಕ್ಕಮಂಗ್ಳೂರಿಗೆ ಹೊಂಟಾರಂತ. ಸೊ ಅವ್ರಿಗೂ ಆಲ್ ದ ಬೆಸ್ಟ್, ಸೇಫ್ ರೈಡ್ ಮಾಡ್ರಿ. ನಿಮ್ದೆಲ್ಲ ಬೈಕ್ಸ್ ಎಲ್ಲ ಎಕ್ದಮ್ ಫಸ್ಟ್ ಕ್ಲಾಸ್ ಕಾಣ್ಲಿಕ್ಕೆ. ಒಂದು ಹಿಮಾಲಯ ಅದ, ಇದು ಹೊಸ ಹಾರ್ಲಿ ಡೇವಿಸನ್ ಅದ. ಅರೆ ವಾ, X440 ಹಾರ್ಲಿ ಡೇವಿಸನ್ ಅದ ಇವ್ರ ಕಡೆ. ಆಮೇಲೆ ನನ್ನ ಕಡೆ ನೀವು ರಾಯಲ್ ಎನ್ಫೀಲ್ಡ್ ಹಿಮಾಲಯ ಅದ. ಆಮೇಲೆ ಕ್ಲಾಸಿಕ್, ಅರೆ ಕ್ಲಾಸಿಕ್ ಅದ ಯಾ 350. ಉಡಾಳ್ ಹುಡುಗರ, ಥ್ಯಾಂಕ್ ಯು. ಬಾಯ್ 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 ಬಾಯ್. ನಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಮಂದಿಗೆ ಶೇರ್ ಮಾಡ್ರಿ, ಸ್ಪ್ರೆಡ್ ಮಾಡ್ರಿ. ಇದು ನೀವು ನೋಡ್ಬೋದು BRTS ಲೇನ್. ನಾ ಮ್ಯಾಲಿಂದ ತೋರಿಸ್ತೀನಂತ ನಿಮ್ಗೆ. ಇದಕ್ಕೆ ಚಿಗರಿನೂ ಅಂತಾರೆ, ನಾ ತಪ್ಪೊಮ್ಮೆ ಜಿಂಕಿನೂ ಅಂದ್ಬಿಟ್ಟಿರ್ತೀನಿ. ಸೊ ಇದು ಚಿಗರಿದ ಲೇನ್ ಅದ, ಚಿಗರಿ ಬಸ್ಸಿಗೆ ಚಿಗರಿ ಅಂತಂತಾರೆ. ಐ ಥಿಂಕ್ ಒಂದು ಬಸ್ ಏನೋ ಬರ್ಲಿಕ್ಕತ್ತದ ಈಗ. ಇದೇನು ಮಾಡ್ಯಾರ ಅಂತಂತಂದ್ರೆ, ಇದು ನಾ ಈ ಥರದ್ದು ಬಸ್ ಸರ್ವಿಸ್ ಪೂನಾ ಒಳಗೆ ನೋಡಿದ್ದೆ. ನಡು BRTS ಬಸ್ ಬರ್ಲಿಕ್ಕತ್ತದ ನೋಡ್ರಿ. ಈಗ ಇಲ್ಲಿ ನೀವು ನೋಡ್ಬೋದು. ಎಸ್, ಈ ಥರದ್ದು AC ಬಸ್ಗಳು ನಮ್ಮ ಹುಬ್ಳಿ ಧಾರವಾಡ ನಡು ಚಾಲ್ತಿನಾಗವ. ಇದು ನಡು BRTS ಬಸ್ ಹೀಗೆ 2 ರಿಂದ 4 ಲೇನ್ ಕೊಟ್ಟಾರ. ಆಮೇಲೆ ನಮಗೆ ಧಾರವಾಡದಿಂದ ಹುಬ್ಳಿಗೆ ಹೋಗ್ಲಿಕ್ಕೆ 1 ಲೇನು, ಹುಬ್ಳಿಯಿಂದ ಧಾರವಾಡ ಬರ್ಲಿಕ್ಕೆ ಆ ಕಡೆ ಸೈಡ್ ಇನ್ನೊಂದು ಲೇನ್ ಅದ. ಯಾ, ಅದಲ್ದ ನಮ್ಮದು ಧಾರವಾಡ ಒಳಗೆ ಈ ಥರದ್ದು ಬೇಂದ್ರೆ ಬಸ್ಸು ಮತ್ತು ಪ್ರೈವೇಟ್ ಬಸ್ಗಳ್ನು ರಗಡಷ್ಟು ಚಾಲ್ತಿನಾಗವ. ಸೊ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಏನೂ ಕಮ್ಮಿ ಇಲ್ಲ ನಮ್ಮ ಹುಬ್ಳಿ ಧಾರವಾಡ ಕನೆಕ್ಟಿವಿಟಿ ಒಳಗೆ. ಈಗ ನಾನು SDM ಹತ್ರ ಬರ್ಲಿಕ್ಕತ್ತೀನಿ. SDM ಡೆಂಟಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಮೊದ್ಲಿಗೆ ಬರ್ತದೆ. ನಾ ಅದ ಹೇಳಿದಲ್ಲ ನಿಮ್ಗೆ, ಧಾರವಾಡ ಏನದಲ್ಲ, ಒನ್ ಆಫ್ ದ ಬೆಸ್ಟ್ ಎಜುಕೇಷನ್ ಹಬ್ ಅದ, ಎಜುಕೇಷನ್ ಸಿಟಿ ಅಂತ ಅನ್ಬೋದು ಇದಕ್ಕೆ ನೀವು. ಸೊ ಡೆಂಟಲ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ರಗಡಿಸ್ತವ, ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ಸ್ ರಗಡಿಸ್ತವ ಇಲ್ಲಿ. ಆ್ಯಕ್ಚುಲಿ ನವಲೂರು ಕಡೆ ಹೋಗ್ಲಿಕ್ಕೆ, ನಡ್ಕೋತ ಹೋಗ್ಲಿಕ್ಕೆ ರಸ್ತಾನ ಇಲ್ಲ. ಅದು BRTS ಮಾಡ್ಯಾರ. ನಾನು ಅಲ್ಲೇ ಬ್ರಿಡ್ಜ್ ಕೆಳಗಿಂದ ನಡ್ಕೋತ ಹೋದ್ರ ಅಂತ ಹೇಳಿ ಹೊಂಟೀನಿ. ಅಲ್ಲೇ ಏನು ಚಾನ್ಸೇ ಇಲ್ಲ. ಮತ್ತು ನಂಗೆ ಡಿಟೋರ್ ಮಾಡಿ ಇಲ್ಲೇ ಮತ್ತು ಹೊರಗೆ ಬಂದು ಮಯೂರ್ ರೆಸಾರ್ಟ್ ಕಡೆಯಿಂದ ಒಂದು ಹೋಟೆಲ್ ಅದ ಮಯೂರ್ ರೆಸಾರ್ಟ್ ಕಡೆ, ಅಲ್ಲಿದ ಹಿಂಗೆ ಹಾಸಿ
ನಾನು ಅದೇನು ಫ್ಲೈಓವರ್ ಏನಿಲ್ಲ ಫ್ಲೈಓವರ್ ಮೇಲೆ ನಡ್ಕೊತ ಹೋಗ್ಬೇಕಾಗ್ಲಿತ್ತು. ಐ ಥಿಂಕ್ ಇವ್ರೇನು BRTS ಏನು ಮಾಡ್ಯಾರ ಇವ್ರಿದು ಒಂದು ಸ್ವಲ್ಪ ಕಾಳಜಿ ತೊಗೋಬೇಕು. ಈ ಮಂದಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ನಡ್ಕೋತ ಹೋಗ್ಲಿಕ್ಕೆ ಬರಲಿಕ್ಕೆ ಜಾಗ ಅದನೋ ಇಲ್ಲೋ ಅಂಥೇಳಿ. ಈಗ ಇಲ್ಲೇ ಜಿಗದ್ ಬಿಡೋಣ. ಇದು BRTS ಅದ, ಇಷ್ಟ ಏನೋ ಯಾವುದು ಗಾಡಿ ಬರಬಾರ್ದು. ನಡ್ರಿ ಜಿಗದ್ ಬಿಡು ನಡ್ರಿ. ಶಬಾಷ್. ಈ BRTS ಅದು ಒಂದ ಇಷ್ಟ ಸಣ್ಣ ರೋಡ್ ಅದ. ಇದು ನಡ್ಕೋತ ಹೋಗೋಣ ನಡ್ರಿ. ಇಲ್ಲೇ ಈ ಫ್ಲೈಓವರ್ ಮೇಲೆ ನಡ್ಕೋತ ಹೋಗ್ಬೇಕು ನಾನು. ಬೇರೆ ಏನು ಇದನ್ನ ಇಲ್ಲ, ಇಷ್ಟೇನು ಬಸ್ ಬರಬಾರ್ದು. ಭಾರಿ ಮಜಾ ಬರ್ಲಿತ್ತದ ರೀ. ನಾವು ಆಲ್ಮೋಸ್ಟ್ ಈಗ ಡೆಂಟಲ್ ಕಾಲೇಜ್ ಕಡೆ ಬರ್ಲಿಕ್ಕತ್ತೇನೆ. ಈಗ ಸೂಪರ್ಬ್ ಎನರ್ಜಿ ಅದ ನಮ್ಮ ಧಾರವಾಡ ಮಂದಿ ಕಡೆ. ಭಾಳಷ್ಟು ಮಂದಿ ನನಗೆ ಆಲ್ ದ ಬೆಸ್ಟ್ ಅಂತ ಹೇಳಿಕ್ಕೆ ಬಂದ್ರೆ, ಬಟ್ ಕ್ಯಾಮ್ರಾನಾಗ ಏನಾರ ಒಂದು ಮೆಸೇಜ್ ಹೇಳ್ತೀರಿ ಅಂತಂತಂದ್ರೆ ಬೇಡ, ನಾ ಕ್ಯಾಮ್ರಾ ಶಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಅವ್ರದ್ದು ಪ್ರೈವಸಿ ಮತ್ತು ಅವ್ರದ್ದು ಏನು ಇದು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ 20 ಕಿಲೋಮೀಟರ್ಸ್ ಫಾರ್ ವಿಕಸಿತ್ ಭಾರತ್. ನಾನು ನಿಮಗೆ ಹೇಳಲಿಕ್ಕತ್ತಿದ್ದೆ ಎದಕ್ಕೆ ಇದನ್ನು ಚೂಸ್ ಮಾಡಿದೆ ನಾನು ಅಂಥೇಳಿ. ನಾ ಬರೀ ಈಗ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಮುಂದೆ ಈ ಜರ್ನಿ ಒಳಗೆ ನಿಮಗೆ ಇದ್ರದ್ದು ಬಿಹೈಂಡ್ ಏನದ ಅಂಥೇಳಿ ನಿಮಗೆ ಹೇಳ್ತೇನಂತ. ನನಗೆ ಬರೇ ನರೇಂದ್ರ ಮೋದಿಯವರು ವಿಕಸಿತ್ ಭಾರತ್ 2047 ಅಂತಷ್ಟು ಹೇಳಿದ್ರಲ್ಲ, ನಂದು ವಿಚಾರ ಇಷ್ಟು ಸಾಲಿಡ್ ಆಗಿಬಿಟ್ಟುವಲ್ಲ. ಹಾಂ, ಯಾರೋ ಒಬ್ರು ಲೀಡರ್ ಇದ್ದಾರೆ, ಯಾರೋ ಒಬ್ರು ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಡೆವಲಪ್ಡ್ ಕಂಟ್ರಿ, ಡೆವಲಪ್ಡ್ ಇಂಡಿಯಾ, ವಿಕಸಿತ್ ಭಾರತ್, ಒಂಥರ ಅಡ್ವಾನ್ಸ್ಡ್ ಬೆಟರ್ ಭಾರತ್, ಬೆಟರ್ ಇಂಡಿಯಾ ಅಂತೇಳಿ ಹೇಳಲಿಕ್ಕೆ ಒಂದು ಹಾರ್ಟ್ ಆ್ಯಂಡ್ ಬ್ರೈನ್ ಅದ ಅಂಥೇಳಿ, ಒಂದು ಗಟ್ಸ್ ಅದ, ಒಂದು ಜಿಗ್ರ ಅದ ಅಂಥೇಳಿ ನಮ್ಮ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಯವರು ವಿಕಸಿತ್ ಭಾರತ್ ಬೈ 2047 ಅಂಥೇಳಿ ಏನು ಹೇಳಿದ್ರಲ್ಲ, ಅದರದಿಂದ ಒಂಥರ ಬಾಡಿ ಒಳಗೆ ಫುಲ್ ಎನರ್ಜಿ, ಊರ್ಜಾ ಬಂದ್ಬಿಡ್ತು. ಆಮೇಲೆ ಅದು ಎಂಟೈರ್ ಎನರ್ಜಿ ಏನದಲ್ಲ ಅದು ಇದು 20 ಕಿಲೋಮೀಟರ್ಸ್ ವಾಕ್ ಒಳಗೆ ಹಾಕಿನ ನಾನು. ಆಮೇಲೆ ನನಗೇನು ಹಾಗೇನು ಭಾಳ ಥಕಾವಟ್ಟಿಲ್ಲ, ಭಾಳ ಏನು ಎನರ್ಜಿ ಡ್ರೈನ್ ಆಗ್ಲಿಕ್ಕತ್ತದಂತಿಲ್ಲ, ಭಾಳ ಮಜಾ ಬರ್ಲಿಕ್ಕತ್ತದ. ಅಂದ್ರೆ ಅದರ್ ಸೈಡ್ ನಿಮ್ಗೆ ಹೇಳ್ಬೇಕಂತಂದ್ರೆ ಎನರ್ಜಿ ಅನ್ಕರ್ ಏನೂ ಡೌನ್ ಆಗಿಲ್ಲ, ಎನರ್ಜಿ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗ್ಲಿಕ್ಕತ್ತದ. ದ್ಯಾಟ್ ಈಸ್ ದ ಪವರ್ ಆಫ್ ವಿಕಸಿತ್ ಭಾರತ್ ಆ್ಯಂಡ್ ಅ ಸ್ಟ್ರಾಂಗ್ ಲೀಡರ್ಶಿಪ್. ಇಂಡಿಯಾ ಡೆವಲಪ್ ಆಗಲಿ ನನಗೂ ನೋಡುವುದು. ಇದು ನಮ್ಮದು ಧಾರವಾಡ ಒಳಗೆ SDM ಡೆಂಟಲ್ ಕಾಲೇಜ್ ಮತ್ತು ಅವ್ರದ್ದು ಹಾಸ್ಪಿಟಲ್ನೂ ಅದ. SDM ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಆ್ಯಂಡ್ ಹಾಸ್ಪಿಟಲ್. ಸೊ ನಮ್ಮದು ಧಾರವಾಡ ಒಳಗೆ SDMದ್ದು ಏನು ಇನ್ಸ್ಟಿಟ್ಯೂಷನ್ಸ್ ಅವಲ್ಲ ಅದ್ರದ್ದು ಏನೂ ಕಮ್ಮಿ ಇಲ್ಲ. ಸರ್, ಐ ಆಮ್ ಶತ್ರುಘ್ನ. ನನ್ನ ಹೆಸರು ಶತ್ರುಘ್ನ ಸಣ್ಣಮ್ಮನವ್ರು. ನಮ್ಮೂರು ಇದೆ ಸತ್ತೂರು. ನಾನು ಇದೇ ರಸ್ತೆಯಲ್ಲಿ ಪ್ರತಿ ದಿವಸ 10 to 15 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀನಿ. ಆಮೇಲೆ ನಾನು ಈಗಾಗಲೇ 15,000 ಕಿಲೋಮೀಟರ್ ಸಮೀಪ ನನಗೆ 14,650 ಕಿಲೋಮೀಟರ್ ಇವತ್ತಿಗೆ ಆಯಿತು. ಆಲ್ರೆಡಿ ನಾನು ಈಗಾಗಲೇ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಅಂತ ನಾನು ಅವಾರ್ಡ್ ತೊಗೊಂಡಾಗಿದ್ದೀನಿ. ನಾನು ಡೈಲಿ ಯೋಗಾನೂ ಮಾಡ್ತಾನೆ ಅದ್ರ ಜೋಡಿ. ಇವತ್ತು ಸಂಡೇ ನಮ್ಮ ಇಲ್ಲೇ ಡೆಂಟಲ್ ನಮ್ಮದು, ನಾನು SDM ಮೆಡಿಕಲ್ ಕಾಲೇಜಿನಲ್ಲಿ ಜಾಬ್ ಮಾಡೋದು. ನಾನು ಮೆಡಿಕಲ್ ಡೆಂಟಲಲ್ಲಿ ನಾನು ರನ್ನಿಂಗ್ ಮಾಡ್ತೀನಿ. ಇವತ್ತು ಓನ್ಲಿ ಸಂಡೇ ಇದ್ದಿದ್ದಕ್ಕೆ ಒಂದು 5 ಕಿಲೋಮೀಟರ್ ರನ್ನಿಂಗ್ ಮಾಡಿ ಹೋಗ್ತಾ ಇದ್ದೆ. ದಾರಿಯಲ್ಲಿ ಇವರು ಸರ್ ನನಗೆ ಸಿಕ್ಕರು, ವಿಕಸಿತ್ ಭಾರತ್. ಅವರು ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ರು ನನ್ನ ಜೋಡಿ. ಖುಷಿ ಅನ್ನಿಸ್ತು. ಎಲ್ಲರೂ ಅವ್ರನ್ನ ನಾನು ಭೇಟಿಯಾಗಿ ಮಾತಾಡ್ಸಿದ್ದೆ, ಖುಷಿ ಆಯಿತು. ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿರಿ, ನಮಗೂ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಶತ್ರುಘ್ನವರು ಇಲ್ಲೇ ಸಿಕ್ಕರು. ಅವರು ಫಿಟ್ನೆಸ್ ಎಂಥೂಸಿಯಾಸ್ಟ್ ಇದ್ದಾರೆ. ಮತ್ತು ಅವ್ರದ್ದು ನೀವು ಕೇಳಿದ್ರಿ ಕಿ ಎಷ್ಟು ವಾಕ್ ಮಾಡ್ತಾರೆ, ಎಷ್ಟು ರನ್ನಿಂಗ್ ಮಾಡ್ತಾರೆ ಅಂಥೇಳಿ. ಇಲ್ಲೇ SDM ಮೆಡಿಕಲ್ ಒಳಗೆ ಕೆಲಸ ಮಾಡ್ತಾರೆ ಅವರು. ಸೊ ಥ್ಯಾಂಕ್ ಯು ವೆರಿ ಮಚ್. ಸಪೋರ್ಟ್ ಮಾಡ್ಕೋತಾ ಇರ್ರಿ. ಸುಜಯ್ ಜಾಲ್ವಾದಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ವಿಕಸಿತ್ ಭಾರತಿಗೆ ಒಂದು ಥಮ್ಸ್ ಅಪ್. ಥ್ಯಾಂಕ್ ಯು ಸರ್. ಹಾಂ.
ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಜ್ಯಸಭಾ ಅವ್ರದ್ದು SDM ಸಂಸ್ಥಾನದ SDM ಮೆಡಿಕಲ್ ಕಾಲೇಜ್ ಮತ್ತು ಮೆಡಿಕಲ್ ಹಾಸ್ಪಿಟಲ್ದು ಕ್ಯಾಂಪಸ್ ಒಳಗಿದ್ದೀನಿ. ಭಾಳ ಬ್ಯೂಟಿಫುಲ್ ಕ್ಯಾಂಪಸ್ ಅದ ಇದು, ಹುಬ್ಳಿ ಧಾರವಾಡ ರೋಡ್ ಮೇಲೆ ಬರ್ತದೆ. ಸೊ ವಿಕಸಿತ್ ಭಾರತಿಗೆ ಎಜುಕೇಷನ್, ಹೆಲ್ತ್ ಸರ್ವಿಸಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ SDM ಸಂಸ್ಥಾನ ನಮ್ದು ಹುಬ್ಳಿ ಧಾರವಾಡ, ನಾರ್ತ್ ಕರ್ನಾಟಕ ಮತ್ತು ಪೂರಾ ಇಂಡಿಯಾಗೆ ಪ್ರೊವೈಡ್ ಮಾಡ್ಲಿಕ್ಕತ್ತದ. ಸೊ ಅದಕ್ಕೆ ಒಂದು ಬಿಗ್ ಥಮ್ಸ್ ಅಪ್. ವಿಕಸಿತ್ ಭಾರತಿಗೆ ಇದು ಭಾಳ ಇಂಪಾರ್ಟೆಂಟ್ ಅದ, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಹೆಲ್ತ್ ಸರ್ವಿಸಸ್. ನಂಗೆ ಆ್ಯಕ್ಚುಲಿ ನಾವು ವಾಕ್ ಮಾಡೋ ಮುಂದಾಗ SDM ಮೆಡಿಕಲ್ ಹಾಸ್ಪಿಟಲ್ ಕಡೆ ಯಲ್ಲಪ್ಪ ಪಾಲಯಾಳ ಅಂತೇಳಿ ಸಿಕ್ಕರೆ ಅವರು ಇದು ನಂದು ವಿಕಸಿತ್ ಭಾರತದ ನೋಡಿ ಸ್ಟಾಪ್ ಮಾಡಿ ಮಾತಾಡ್ಸ್ಲಿಕ್ಕಂತ ನಿಂತರು. ನೀವು ಏನಂತೀರಿ? ಇಲ್ಲ, ಒಳ್ಳೆ ಸರ್, ಒಳ್ಳೆ ನಿರ್ಧಾರ ತಗೊಂಡ್ರಿ. ಒಳ್ಳೇದೊಂದು ದೇಶದ ರೂಪಾಯಿಗೆ ಭಾಳ ಇದು ಮಾಡತ್ರಿ. 20 ಕಿಲೋಮೀಟರ್ ಜರ್ನಿ ಅಂದ್ರೆ ಎಷ್ಟು ಗಂಟೆ ಬಿಡ್ತೀವಿ ಸರ್ ಬೆಳಿಗ್ಗೆ ನೀವು? ಮುಂಜಾನೆ 6 o'clock. ಈಗ ಎಷ್ಟು ಗಂಟೆಗೆ ಟಚ್ ಕೊಡ್ಬೋದು? ನಾನು ವಾಕ್ ಮಾಡ್ಕೋತ ಮತ್ತು ನಮ್ದು ಏನೇನು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು ಮತ್ತು ಬೇರೆ ಬೇರೆ ಏನೇನು ಬರ್ತಾವೆ ಅದೆಲ್ಲ ವೀಡಿಯೋಸ್ ಮಾಡ್ಕೋತ ಮಾಡ್ತೀವಿ. ಸೊ ಅದಕ್ಕೆ ನಂಗೆ ಅನ್ಸೋ ಮಟ್ಟಿಗೆ ಮಧ್ಯಾಹ್ನ ತನಕ ಮುಟ್ತೀವಿ ಸರ್. ಇದು ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಬರ್ತದೆ. ಸುಜಯ್ ಜಾಲ್ವಾದಿ ಅಂತ ಚಾನಲ್ ಅದ, ಅದ್ರ ಒಳಗೆ ಬರ್ತದೆ. ನೀವೇನು ಕೆಲಸ ಮಾಡ್ತೀರಿ? ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀವಿ. ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀರಿ. ನಿಮ್ಮದು ಕೈಗೆ ಒಂದು ಪರೀಕ್ಷೆ ಕೊಡೋದು ಸರ್ 2010 ಒಳಗೆ. ಅಂದರೂ ನಿಮ್ಮ ಕೆಲಸ ನಾವು ಮಾಡ್ತೀವಿ. ಧೈರ್ಯದಿಂದ ಅದೇನಿಲ್ಲ ಸರ್, ಮಾಡ್ಕೊಂಡಿಲ್ಲ. ನಿಮ್ಮದು ಹೆಲ್ತ್ ಒಳ್ಳೇದಿರಲಿ, ಎಲ್ಲ ಚಲೋದಾಗಲಿ. ವಿಕಸಿತ್ ಭಾರತಿಗೆ ಒಂದು ಥಮ್ಸಪ್ ಕೊಟ್ಬಿಟ್ಟು. ವಿಕಸಿತ್ ಭಾರತ್, ಭಾರತ್ ಮಾತಾ ಕಿ ಜೈ ಅಂತಂತೀರೇನೆ? ಭಾರತ್ ಮಾತಾ ಕಿ ಜೈ. ವಿಕಸಿತ್ ಭಾರತ್, ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತು ಗಾಡಿ ನೋಡ್ಕೊಂಡು ಹೊಡೀರಿ. ಥ್ಯಾಂಕ್ ಯು. ಓಕೆ ಸರ್. ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ನನ್ನ ಹಿಂದದ ನಂದಿನಿ ಹಾಲ್ ಏನದಲ್ಲ ಅದು ಇಲ್ಲೇ ತಯಾರಾಗ್ತದೆ. ನಂದಿನಿ ಹಾಲ್ ಈ ಸಲ ವರ್ಲ್ಡ್ ಕಪ್ ಒಳಗ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಟೀಮಿಗೆ ಸ್ಪಾನ್ಸರ್ ಮಾಡಿದ್ರಿ. ವಿಕಸಿತ್ ಭಾರತಿಗೆ ನಂದಿನಿ ಹಾಲ್ ಮಸ್ಟ್. ಅಣ್ಣವ್ರು ಬಂದಿದ್ದಾರೆ ಇಲ್ಲಿ, ನಮ್ಗೆ ಭಾಳ ಖುಷಿ ಅನಿಸ್ತಿದೆ. ಅವರು ಹಿಂಗೆ ಮುಂಜಾನೆ 8:30 9 ಗಂಟೆಗೆ ಬಂದರು. ನಮಗೆ ಭೇಟಿ ಆಗಿದ್ದಕ್ಕೆ ನಮ್ಗೆ ಭಾಳ ಖುಷಿಯಾಗಿದೆ. ಅವರು ಒಂದು ಹೇಳ್ತಾ ಇದ್ರು, ನಮಗೇನೋ ಒಂದು ಖುಷಿ ಆಗ್ತಾಯಿದೆ. ಬೆಳಗಿನ ಜಾವ ಎದ್ದು ಹಾಗೆ ಬಂದುಬಿಟ್ರೆ ಅವರು ಸಿಕ್ಕಿದ್ದಾರೆ. ಥ್ಯಾಂಕ್ ಯು. ಮಲ್ಲಿಕ್ ಮಲಿಕ್ ಥ್ಯಾಂಕ್ ಯು. ಎಲ್ಲಿ ಕೆಲಸ ಮಾಡ್ತೀರಿ ನೀವು? KMF. KMF ಒಳಗೆ ಕೆಲಸ ಮಾಡ್ತೀರಿ? ಎಸ್, ಥ್ಯಾಂಕ್ ಯು. ಜೈ ಕರ್ನಾಟಕ. ಜೈ ಕರ್ನಾಟಕ, ಜೈ ಭಾರತ್. ಜೈ ಭಾರತ್. ಥ್ಯಾಂಕ್ ಯು. ನನಗಿಬ್ರು ಸೈಕ್ಲಿಸ್ಟ್ ಸಿಕ್ರಿಲ್ಲೇ. ನಿಮ್ಮ ಹೆಸರು ಹೇಳ್ರಿ, ಇಂಟ್ರೊಡ್ಯೂಸ್ ಮಾಡಿ. ನನ್ನ ಸ್ವಲ್ಪ ಅಭಿಷೇಕ್ ಅಂತ. ನಾನು ಅಭಿಷೇಕ್. ಅರೆ ವಾ, ಅಭಿಷೇಕ್ ಸ್ಕ್ವೇರ್. ಆಮೇಲೆ 2 ಸೈಕಲ್ ಅವ. ಪೆಟ್ರೋಲ್ ಪಂಪ್ನಾಗ ಏನ್ ಮಾಡ್ಲಿಕ್ಕತ್ತಾವ ಇವ್ರಿಬ್ರು ಹೇಳ್ತಾರೆ. ಸೈಕ್ಲಿಂಗ್ ಮಾಡತ್ತಿದ್ವಿ, ಮಳೆ ಬಂತ. ಏನ್ ಮಾಡ್ತೀರಿ? ನಾವು ನಂದು ಬೆಂಗಳೂರು ವರ್ಕ್ ಫ್ರಮ್ ಹೋಮ್ ಐತಿ. ಓಕೆ, ನೀವೇನ್ ಮಾಡ್ತೀರಿ? ವರ್ಕ್ ಮಾಡ್ತೀನಿ ಪ್ರೈವೇಟ್ ಕಂಪ್ನಿಯಲ್ಲಿ. ಪ್ರೈವೇಟ್ ಕಂಪ್ನಿ ಒಳಗೆ ಅಕೌಂಟೆಂಟ್ ಅಂತ ಕೆಲಸ ಮಾಡ್ತೀರಿ. ಆಮೇಲೆ ನಾನು ನೋಡಿದ್ಕೊಂಡು ನಿಮಗೆ ಏನು ಅನ್ನಿಸ್ತು? ಇದೊಂಥರ ಖುಷಿ ಅನಿಸ್ತು. ಓಕೆ, ಏನ್ ಮಾಡ್ಲಿಕ್ಕೆ ತಂಪ ಇವ ಅಂತ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಏನೋ ಹೊಸದಾಗಿ ಅಂತ. ಕಾಮನ್ ಆಗಿತ್ತು ಇದು ವಿಸಿಟ್ ಮಾಡೋದು. ಓಕೆ, ಸೊ ವಿಕಸಿತ್ ಭಾರತದ ಕಾನ್ಸೆಪ್ಟ್ ನಿಮ್ಗೆ ಏನ್ ಅನಿಸ್ತದ? ಡೆವಲಪ್ಡ್ ಕಂಟ್ರಿ, ಡೆವಲಪ್ ಆಗ್ಬೇಕು ಕಂಟ್ರಿ. ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ನಮ್ಮ ಕಂಟ್ರಿ ಅಂತ ಪ್ರೊಸೆಸ್ ಇದೆ. ಹೌದು. ಡೆವಲಪ್ ಆಗ್ಬೇಕು ಕಂಟ್ರಿ. ಎಸ್, ಖುಷಿ ಇದೆ, ಆಗ್ತಾ ಇದೆ ಅಂತ. ಆಮೇಲೆ ಮತ್ತೆ ನಿಮಗೆ ಏನೇನು ಆಗ್ಬೇಕಂತದ? ನಿಮ್ದೇನು ಅನಿಸಿಕೆ ಅದ? ನಮ್ದು ಈಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು ವರ್ಕ್ ಮಾಡೋದು, ನಮ್ಗೆ ಇಲ್ಲೇ MNCs ಇಲ್ಲೇ ಒಂದು ಎಜುಕೇಷನ್ ಸಿಸ್ಟಮ್ ಆಗ್ತಾ ಇದೆ. ಎಂಪ್ಲಾಯ್ಮೆಂಟ್ ಇಲ್ಲೇ ಒಳಗೆ ಭಾಳ ಬೆಂಗಳೂರು ವರ್ಕ್ ಎಲ್ಲರಿಗೂ ಇಲ್ಲೇ ಸಿಕ್ಕರೆ ನಡೀತೈತಿ. ನಾವು ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ನಮ್ದು ನೋಡ್ಕೋಬೇಕು, ಆಮೇಲೆ ಫ್ಯಾಮಿಲಿನೂ ವಿಸಿಟ್ ಮಾಡಬೇಕು. ಇಲ್ಲಿ ಈಗ ಆಲ್ರೆಡಿ ಇನ್ಫೋಸಿಸ್ ಆಗತ್ತಿದ್ವಿ. ಆಲ್ರೆಡಿ ಅವರು ಕಂಪ್ನಿ ಇಲ್ಲಿ ಸ್ಟಾರ್ಟ್ಅಪ್ ಆಗಬೇಕು ಅಂತ ಪ್ಲೇಸ್ ಭಾಳ ಐತಿ, ಭಾಳ ಇಂಪ್ರೂವ್ ಆಗ್ಬೋದು. ಹಂಗೆ MNC ಅವೆಲ್ಲ ತಂದ್ರೆ ಇದು ಭಾಳ ಇಂಪ್ರೂವ್ ಆಗ್ತೈತಿ. ಅದೊಂದಾದ್ರೆ ಅಂತಾರಲ್ಲ, ಏನಂತಾರಂತದ್ರಿ? ಛೋಟಾ ಮುಂಬೈ ಅಂತಂತಾರೆ. ಕರೆಕ್ಟ್. ಬಿಸ್ನೆಸ್ ಪರ್ಸನಿಗಂತೂ ಆಲ್ರೆಡಿ ಗೊತ್ತಿದೆ. ಎಸ್, ಹುಬ್ಳಿಗೆ ಛೋಟಾ ಮುಂಬೈ ಅಂತಂತಾರೆ ಬೈ ದ ವೇ. ಎಸ್, ಹಾ, ಅದಕ್ಕೆ ಬಿಸ್ನೆಸ್ ಪರ್ಸನಿಗಂತೂ ಛೋಟಾ ಮುಂಬೈ ಹೆಲ್ಪ್ಫುಲ್ ಭಾಳ ಐತಿ. ಆಲ್ ಓವರ್ ನಾರ್ತ್ ಕರ್ನಾಟಕ ನಮ್ಗೆ ಹುಬ್ಳಿನ ಮೇನ್. ಎಸ್, ನಮಗೆ ಡೆವಲಪ್ ಆಗಬೇಕು. MNC ಕಂಪ್ನಿ ಎಲ್ಲ ಸ್ಟಾರ್ಟ್ಅಪ್ ಆಗಬೇಕು, ಆದ್ರೆ ಬೆಟರ್. ಯಾ. ಸೊ ಅದು ವಿಕಸಿತ್ ಭಾರತ್ ಆದ್ಕೊಳ್ಳಿ ಒಮ್ಮೆ ಏನ್ ಫೀಲಿಂಗ್ ಅನ್ನಿಸ್ತದ ನಿಮ್ಗೆ? ಖುಷಿ ಅನಿಸುತ್ತೆ ಫುಲ್. ಆತಂತಂದ್ರೆ ಒಮ್ಮೆ ನಮ್ಮೂರು ನಮ್ಮ ಹೆಮ್ಮೆ ಅನಿಸುತ್ತೆ. ಕರೆಕ್ಟ್. ಸೊ ಒಂದು ಶೌಟ್ ಔಟ್ ಮಾಡ್ರಿ, ವಿಕಸಿತ್ ಭಾರತ್, ಭಾರತ್ ಮಾತಾ ಕಿ ಜೈ ಅಂತ ಹೇಳಿ. 1 2 3 ಅಂತ ಹಿಂಗೆ ಮಾಡ್ತೀನಿ ನಾನು. ಭಾರತ್ ಮಾತಾ ಕಿ ಜೈ. ವಿಕಸಿತ್ ಭಾರತ್, ಭಾರತ್
ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಇಬ್ರು ಅಭಿಷೇಕ್ ಕಡೆಯಿಂದ ಥ್ಯಾಂಕ್ ಯು. ಬಾಯ್. ಆಮೇಲೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಹಾ, ನಿಮ್ಗೆ ಎಲ್ಲಾರ್ಗೂ ಗೊತ್ತಿದ್ದವ್ರಿಗೆ ಹೇಳ್ರಿ. ಬೆಂಗಳೂರ್ನಾಗ ಸ್ಪ್ರೆಡ್ ಮಾಡ್ರಿ, ನಿಮ್ದು ಪೂರ್ತಿ ಡಿಪಾರ್ಟ್ಮೆಂಟ್ನಾಗ ಸ್ಪ್ರೆಡ್ ಮಾಡ್ರಿ. ಹಾ, ಥ್ಯಾಂಕ್ ಯು. ಹಿಂಗ ಸೈಕಲ್ ಮಾಡ್ಕೋತಾ ಇರಿ, ಹೆಲ್ತ್ನು ಪ್ರಮೋಟ್ ಮಾಡ್ರಿ. ಎಸ್, ಥ್ಯಾಂಕ್ ಯು. ಈಗ ನಾನು ಇಸ್ಕಾನಿಗೆ ಬಂದೀನಿ. ಇದು ನಂದು ಫಸ್ಟ್ ಆ್ಯಕ್ಚುಯಲ್ ಸ್ಟಾಪ್. ಅಂದ್ರೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಂತ. ಇನ್ನೂ ತನಕ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಆಮೇಲೆ ಇಲ್ಲೇ ಬಂದು ಫಸ್ಟ್ ಟೈಮ್ ಒಂದು ಸ್ವಲ್ಪ ನೀರನ್ನು ಕುಡಿತೇನಂತ. ಇಟ್ಸ್ ಸಚ್ ಅ ಹ್ಯಾಪಿ ಫೀಲಿಂಗ್. ಇದು ವಿಕಸಿತ್ ಭಾರತ್ 20 ಕಿಲೋಮೀಟರ್ಸ್ ವಾಕ್ ಮಾಡ್ಲಿಕ್ಕತ್ತಿದ್ದು ಭಾಳ ಫ್ಯಾಂಟಾಸ್ಟಿಕ್ ಡಿಸಿಷನ್. ಧಾರವಾಡ ಮಂದಿ ಅನ್ಕ ನನಗೆ ಎಷ್ಟು ಪ್ರೀತಿ ಕೊಟ್ಟಾರಲ್ಲ. ಎಲ್ಲ ವೀಡಿಯೋಸ್ ನನಗೆ ಹಾಕ್ಲಿಕ್ಕೆ ಆಗಿಲ್ಲ. ಎಷ್ಟೊಂದು ಮಂದಿ ಫೋಟೋಸ್ನು ಕ್ಲಿಕ್ ಮಾಡಿದ್ರು. ನಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಗೆಲ್ಲ ಅಪ್ಡೇಟ್ಸ್ ಸಿಕ್ಕೋತಾ ಇರ್ತಾವ. ಈಗ ನಾನು ಇಸ್ಕಾನ್ ಎಂಟರ್ ಆಗ್ಲಿಕ್ಕತ್ತೀನಿ. ಹರೇ ಕೃಷ್ಣ. Hello kids. Hare Krishna. My name is Kavya and I am in 5th standard. Myself Kritika and I am in 8th standard. Myself Laksha, I am studying in 8th standard. Myself Drishti, I am studying in 8th standard. Myself Moksha, I am studying in 6th standard. Myself Hanish Sharma, I am studying in 5th standard. myself Mansan Bhaji, I am studying in 9th standard. Wow. Youngsters of India, youngsters of Bharat. Any message that you have? Vote for Viksit Bharat. Vote for Viksit Bharat. Louder. Vote for Viksit Bharat. Viksit Bharat. Viksit Bharat. And any personal message you have about Krishna that you want to say? Because this is a medium. It will go places. Anyone can speak or two can speak. Subscribe. Thank you. Like and subscribe. Thank you. So sweet. What is the concept of India for you? Good education, women's safety, anything like that? Democratic country. Democratic country. Equality. Swachh Bharat. Swachh Bharat. Yeah? Any message? Any message? Here people are very sweet. Here people are very sweet. Lovely. What will Krishna say if he is right in front of you? Karma depends. Lovely. Yeah? Thank you so much. Hare Krishna. Like, Share and subscribe. thank you so much. You all are very sweet. Thank you. Yeah? Telling the story about the Krishna. Inside Krishna borns. How Krishna was born. Yeah. हरे कृष्णा. तो मेरा नाम है खीरूचुरा गोपीनाथ दास. मैं बेसिकली उड़ीसा से हूँ और यहाँ हुबली में इधर 7 साल से मैं सेवा कर रहा हूँ. तो ऐसा तो हम पूरा गुजरात और बहुत सारे जगह में घूम के आए, पर हमारा जो भारत है बहुत ही महान है. भारत जैसा कहीं भी नहीं मिलेगा. विकसित भारत है, मतलब बहुत एडवांस है एकदम. क्या बोलते हैं, टेक्नोलॉजी में जैसा फ़ोन पे गूगल पे आज से 10 साल पहले जाइए कुछ नहीं था. अभी किसी को कुछ पेमेंट करना हो, डोनेशन देना हो, ऐसा QR कोड रहता है, लोग डायरेक्ट स्कैन करते हैं. क्या टेक्नोलॉजी आ गया सभी चीज़ में. तो सचमुच ही विकसित हो रहा है भारत. और भी जितना विकसित हो उतना अच्छा है. और हमारा ये राधा कृष्ण टेम्पल है, मतलब ये साइड में बन रहा है. और ये कृष्ण बलराम है, गौर निताय है. बहुत ही सुंदर. यहाँ संडे को संडे प्रोग्राम होता है, लोग आते हैं, दर्शन करते हैं. पल्लकी उत्सव होता है, शयन आरती होता है, मंगल आरती होता है, दर्शन आरती होता है, गुरु पूजा होता है.
तो बहुत ही अच्छा कीर्तन होता है और सबको निवेदन है कि आप लोग भी आइए इधर ही हमारा ये टेम्पल में आइए और प्रसाद पाइए। जो अन्नदान सेवा होता है और स्वच्छ रखिए, परिवेश को भी स्वच्छ रखिए। ऐसा नहीं कि हम दोना में प्रसाद देते हैं, दोना खा के हमारा डस्टबिन है, डस्टबिन में डालना है। और विकसित भारत मतलब स्वच्छ भी रखना है। और हरे कृष्ण। धन्यवाद आपका, मिलके अच्छा लगा और आप बहुत अच्छा बोला। थैंक यू। हरे कृष्ण। स्टार्ट। मेरा नाम है पीहू बालोत। मेरा नाम है कृष्णा पाल सिंह खिची और हम दोनों राजस्थान से हैं और हम हुबली में रहते हैं जॉब के लिए, मेरे पापा मम्मी। और इंडिया में इतना स्वच्छ होता है, आप भी थोड़ा क्लीन कीजिए। देखिए इंडिया में कितने एनिमल्स को लग रहा है कांच ऐसे पड़े होते हैं, इसलिए आप ऐसे मत फेंकिए प्लीज। इंडिया को बहुत पॉल्यूशन हो रहा है, पॉल्यूशन कम करो प्लीज। हमारा देश बहुत स्वच्छ रखना चाहिए। कैसे दूसरे देश है वो लोग कितने स्वच्छ रखते हैं, जैसे हमको भी तो रखना चाहिए। और भारत महान है, रहेगा। ಎಸ್, ಥ್ಯಾಂಕ್ ಯು. हरे कृष्णा। ಈಗ ನಂದು ವಿಕಸಿತ್ ಭಾರತದ 20 ಕಿಲೋಮೀಟರ್ಸ್ ಜರ್ನಿ ಇಸ್ಕಾನ್ ಟೆಂಪಲಿಗೆ ಬಂದು ನಿಂತದ. ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೆ, ಒಂದು ಸ್ವಲ್ಪ ನೀರು ಕುಡಿದೆ. ಹರೇ ಕೃಷ್ಣ. ನಮ್ಮ ವಿಕಸಿತ್ ಭಾರತಿಗೆ ಡೆವಲಪ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅದನೋ ಅಷ್ಟ ಧರ್ಮನೂ ಉಳಿಸ್ಕೊಂಡು ಹೋಗೋದು ಇಂಪಾರ್ಟೆಂಟ್ ಅದ. ಧರ್ಮೋ ರಕ್ಷತಿ ರಕ್ಷತಃ. ಇಲ್ಲೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಕಮಿಷನರ್ಸ್ ಆಫೀಸ್ ಮತ್ತು ಹೆಸ್ಕಾಮ್ ಹುಬ್ಳಿ ಧಾರವಾಡಕ್ಕೆ ಏನು ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ತಾರಲ್ಲ ಅದರದ್ದು ಆಫೀಸಸ್ ಅವ ಇಲ್ಲಿ. ಮುಂದಿಂದೇನು ನಾ ಇಮೇಜಸ್ ತೋರಿಸ್ತೀನಿ ಅವು ವಿಕಸಿತ್ ಭಾರತಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡಂಗಿಲ್ಲ. ನೀವು ನೋಡಬಹುದು, ವಿ ಹ್ಯಾವ್ ಟು ಡೂ ಬೆಟರ್. खूब जमेगा रंग जब मिल बैठेंगे चार यार. विकसित भारत 20 किलोमीटर्स वॉक. धारवाड़ मंडी हम और कड़क जैगरी चाय. एंजॉय. ನಮ್ಮ ಧಾರವಾಡ ಹುಬ್ಳಿ ಮಂದಿ. भारत, भारत माता की. ಹೆಲ್ಲೋ. ಈಗ ನೋಡಿದ್ರಿ ಅಲ್ಲ ಉಣಕಲ್ ಕೆರಿ, ಹಂಗ ನಮ್ಮ ಧಾರವಾಡ ಹುಬ್ಳಿ ಒಳಗೆ ರಗಡಸ್ಟ್ ಲೇಕ್ಸ್ ಅವ. ಉಣಕಲ್ ಕೆರಿ, ತೋಳನ್ ಕೆರಿ, ಕೆಲಿಗೇರಿ, ಸಾಧನ್ ಕೆರಿ, ಹಿಂಗೆ ರಗಡಸ್ಟ್ ಕೆರಿಗಳವ. ಸೊ ವಿಕಸಿತ್ ಭಾರತ್ ಒಳಗೆ ಕೆರಿಗಳನ್ನು ನಾವು ಸೇಫ್ ಗಾರ್ಡ್ ಮಾಡಬೇಕು, ಕ್ಲೀನ್ ಇಡಬೇಕು. ಪಾರ್ಕ್ಸ್ ಎಲ್ಲಾನು ನಾವು ಕ್ಲೀನ್ ಇಡಬೇಕು. ಸ್ವಚ್ಛ ಭಾರತ್ ಏನದಲ್ಲ ಅದು ಪಾರ್ಟ್ ಆಫ್ ವಿಕಸಿತ್ ಭಾರತ್. ಹೆಲ್ಲೋ ಎಲ್ಲರಿಗೂ. ಇವತ್ತಿನ ದಿವಸದ್ದು ಆನ್ ಅ ವೆರಿ ಗುಡ್ ನೋಟ್ ಅಂತ ಹೇಳಿ ನಾನು ನಿಮಗೆ ಹೇಳಿದೆ. 6 ಗಂಟೆಗೆ ಚಾಲೂ ಮಾಡಿದೆ ನಾನು ವಿಕಸಿತ್ ಭಾರತ್ 20 ಕಿಲೋಮೀಟರ್ಸ್ ವಾಕ್. ಸುಜಯ್ ಜಾಲ್ವಾದೀಸ್ ಯೂಟ್ಯೂಬ್ ಚಾನಲ್ ಒಳಗೆ ಇಷ್ಟು ಪ್ರೀತಿ ಸ್ನೇಹ ನೀವೆಲ್ಲ ಮಂದಿ, ಲೋಕಲ್ ಮಂದಿ, ಧಾರವಾಡ ಹುಬ್ಳಿ ಮಂದಿ ನಂಗೆ ತೋರಿಸಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋತ ಹೋದ್ರಲ್ಲ, ಅದ್ರದಿಂದ ನಾ ಆ್ಯಕ್ಚುಲಿ ಇನ್ನೂ ತನಕ ಏನೂ ತಿಂದಿಲ್ಲ. ಬರೀ ಜಸ್ಟ್ 1 ಕಪ್ ಚಹಾ ಕುಡ್ದೀನಿ ಮತ್ತು 1 ಲೀಟರ್ ನೀರು ಕುಡ್ದೀನಿ ಅಷ್ಟೇ. ಉಣ್ಕಲ್ ಕೆರಿ ತನಕ ಬಂದೀನಿ. ಈಗ ಒಂದು 15-20 ಮಿನಿಟ್ಸ್ ಬ್ರೇಕ್ ತೊಗೋತೀನಿ. ಆಮೇಲೆ ಇಲ್ಲಿಂದ ಮತ್ತೆ ಚಾಲು ಮಾಡಿ
ಹುಬ್ಳಿ ರೈಲ್ವೆ ಸ್ಟೇಷನಿಗೆ ಹೋಗ್ತೀನಿ. ನಡು 2 ಅಥವಾ 3 ಶಾರ್ಟ್ಸ್ ಏನು ಗೊತ್ತಿಲ್ಲ ನನಗೆ, ಎಷ್ಟು ಮಂದಿ ನನಗೆ ನಿಮ್ಮ ಲವ್ ಆ್ಯಂಡ್ ಅಫೆಕ್ಷನ್ ನೀವು ಶವರ್ ಮಾಡ್ಲಿಕ್ಕತ್ತಿರಲ್ಲ, ನನಗೆ ಎಲ್ಲೆಲ್ಲಿ ಸಿಗ್ತಾರಲ್ಲ ಅವ್ರವ್ರ ಜೊತೆ ಇಂಟರಾಕ್ಷನ್ ಆಗ್ಲಿಕ್ಕತ್ತದ. ಭಾಳ ಚಲೋ ದಿವಸ ಅದ. ಇಟ್ ಈಸ್ ಒನ್ ಆಫ್ ಮೈ ಹ್ಯಾಪಿ ಡೇಸ್, ಒನ್ ಆಫ್ ಮೈ ಫೇವ್ರೇಟ್ ಡೇಸ್. ನನಗೆ ಧಾರವಾಡ ಹುಬ್ಳಿ ಮಂದಿ ಜೊತೆ ಮಾತಾಡ್ಲಿಕ್ಕೆ ಸಿಕ್ತು. ಆಮೇಲೆ ಬರೀ ಜಸ್ಟ್ ಇಂಟರ್ಯಾಕ್ಟ್ ಮಾಡಿದ್ಕೊಳ್ಳೆ ನಾ ಯೂಟ್ಯೂಬ್ ನಿಮಗೆ ಸಪೋರ್ಟ್ ಮಾಡ್ತೀನಿ ರೀ, ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ರೀ, ಒಬ್ಬರ ಯಾಕೆ ಹೊಂಟಿರಿ, ನೆಕ್ಸ್ಟ್ ಟೈಮ್ ಇತ್ತಂದ್ರೆ ನನಗೂ ಕರೀರಿ, ನಾನು ಬರ್ತೀನಿ, ಹಂಗೆ ಎಷ್ಟೊಂದು ಮಂದಿ ಹೇಳಿದರು. ಆಮೇಲೆ ಈಗ ಯೂಟ್ಯೂಬ್ನಾಗ ನಾನು ಶಾರ್ಟ್ಸ್ ಹಾಕೋತ ಹೊಂಟೀನಿ, ಎಷ್ಟೊಂದು ಶಾರ್ಟ್ಸ್ ಮಿಸ್ ಆಗ್ಯಾವ ಅಥವಾ ಫೋಟೋಸ್ ಹಾಕ್ಲಿಕ್ಕೆ ಆಗಿಲ್ಲ ನನಗೆ. ಇವತ್ತು ಎಂಡ್ ಆಫ್ ದ ಡೇ ನಾಳೆ ನಾಡ್ದು ನಾನು ಫುಲ್ ಸೀರೀಸ್ ವಿಕಸಿತ್ ಭಾರತ್ 20 ಕಿಲೋಮೀಟರ್ಸ್ ವಾಕ್ ಧಾರವಾಡ ಟು ಹುಬ್ಳಿ ಬೈ ಯೋರ್ ಓನ್ ಸುಜಯ್ ಜಾಲ್ವಾದಿ ನಾ ಹಾಕ್ತೀನಂತ, ಯೂಟ್ಯೂಬ್ ಒಳಗೆ ಹಾಕ್ತೀನಂತ. ನಿಮ್ದು ಇಷ್ಟೆಲ್ಲ ಯೂಟ್ಯೂಬ್ ಚಾನಲ್ ಒಳಗೆ ಮತ್ತು ನಂದು ಏನು ಆ್ಯಕ್ಟಿವಿಟೀಸ್ ಅದಲ್ಲ ಇಷ್ಟು ಪಸಂದ್ ಮಾಡಿರಲ್ಲ, ನಂದು ಅದೇ ಹೇಳಿಲ್ಲ, ಇನ್ನೂ ತನಕ ಏನು ತಿಂದಿಲ್ಲ ನಾನು, ನಂದು ಹೊಟ್ಟೆ ತುಂಬಿಬಿಟ್ಟದು. ಐ ಆಮ್ ವೆರಿ ಹ್ಯಾಪಿ ವಿತ್ ದ ರೆಸ್ಪಾನ್ಸ್. ಆಮೇಲೆ ನಮ್ಮ ಧಾರವಾಡ ಹುಬ್ಳಿ ಮಂದಿ ಏನಿದ್ದಾರಲ್ಲ ಖರೇನ ಅಮೇಝಿಂಗ್ ಇದ್ದಾರೆ. ಸೊ ಇಂಡಿಯಾದ ಫ್ಲ್ಯಾಗ್ ಹಾಕೊಂಡು ಹೊಂಟೀನಿ. ಒಂದು ರೀಸನ್ ನನಗೆ ಎನರ್ಜಿ ಕೊಡ್ಲಿಕ್ಕತ್ತದ. ಹಿಂದೆ ನೀವು ಉಣ್ಕಲ್ ಲೇಕ್ ನೋಡಬಹುದು, ರಿಲ್ಯಾಕ್ಸ್ ಮಾಡಲಿಕ್ಕೆ ನಮ್ಮ ಧಾರವಾಡ ಹುಬ್ಳಿ ಒಳಗೆ ಉಣ್ಕಲ್ ಲೇಕ್ನೂ ಅದ. ಸೊ ಮಂದಿ ಜಾಯ್ನ್ ಆಗ್ಲಿಕ್ಕತ್ತಾರ. ಥ್ಯಾಂಕ್ ಯು ವೆರಿ ಮಚ್. ಇದು ಇನ್ಸ್ಟಂಟ್ ಲೈವ್ ನಾ ಮಾಡಿದೆ, ಫ್ಯೂ ಮೆಂಬರ್ಸ್ ಜಾಯ್ನ್ ಆಗಿರಿ. ನಂದು ಯೂಟ್ಯೂಬ್ ಚಾನಲ್ ಭಾಳ ಸಾಣದದ, ನಿಮ್ಮದು ಸಪೋರ್ಟ್ದಿಂದ ಗ್ರೋ ಆಗ್ತದೆ. ನಾ ಅದಕ್ಕೆ ಮಂದಿಗೆ ಹೇಳಿದೆ, ಇನ್ನು ನೆಕ್ಸ್ಟ್ ಟೈಮ್ ಇತ್ತಂತಂದ್ರೆ ಬಿಫೋರ್ ಹ್ಯಾಂಡ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಂತ. ನಾವು ಜಾಯ್ನ್ ಆಗ್ತೀವಿ ರೀ ನಿಮ್ಮದು ವಿಕಸಿತ್ ಭಾರತ್ ವಾಕು, ನೀವು ಏನು ಕಾಸಿಗೆ ಮಾಡ್ಲಿಕ್ಕತ್ತಿರಲ್ಲ, ಆಲ್ ದ ಬೆಸ್ಟ್ ಅಂತೇಳಿ ಎಷ್ಟೊಂದು ಮಂದಿ ಹೇಳಿದ್ರು. ಅಂದ್ರೆ ನಾನು ಅದನ್ನು ಕೌಂಟ್ ಮಾಡ್ಲಿಕ್ಕೂ ಬರೋಂಗಿಲ್ಲ, ಅಷ್ಟು ಮಂದಿ ನನಗೆ ಹೇಳಿದರು. ಗಾಡಿ ಮೇಲೆ ಹೋಗೋ ಮುಂದಾಗ ಹಿಂಗೆ ಮಾಡಿದರು, ಆಲ್ ದ ಬೆಸ್ಟ್ ಮಾಡಿದರು, ಭಾರತ್ ಮಾತಾ ಕಿ ಜೈ ಅಂತ ಓದಿರಿದ್ರು, ಜೈ ಹಿಂದ್ ಅಂತ ಓದಿರಿದ್ರು. ಸೊ ಇಷ್ಟು ಲವ್ ಆ್ಯಂಡ್ ಅಫೆಕ್ಷನ್ ನನಗೆ ಅದೇ ಇಲ್ಲ. ಐ ಆಮ್ ವೆರಿ ಹ್ಯಾಪಿ. ಸೊ ಒಂದು ರೀಸನ್ ನಾನು ಯೂಟ್ಯೂಬ್ ಒಳಗೆ ಇದನ್ನು ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ, ವಿಕಸಿತ್ ಭಾರತದ ಎದಕ್ಕೆ ಮಾಡ್ಲಿಕ್ಕತ್ತೀನಿ ಅಂತಂತಂದ್ರೆ, ನಮ್ಮದು ಆನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಅವ್ರು ಏನಿದ್ದಾರೆ, ಅವ್ರು ಬರೀ ಒಂದು ವಿಕಸಿತ್ ಭಾರತ್ ಒಂದು ವಿಷನ್ ಕೊಟ್ಟಾರ. 2047 ಒಳಗೆ ಅಡ್ವಾನ್ಸ್ಡ್ ಕಂಟ್ರಿ, ಬೆಟರ್ ಕಂಟ್ರಿ ಆಗ್ಬೇಕಂತ ಹೇಳಿ. ಸೊ ನಾವೇನು ಮಂದಿ ಇದ್ದೀವಿ, ಧಾರವಾಡ ಹುಬ್ಳಿ ಮಂದಿ, ಕರ್ನಾಟಕ ಮಂದಿ, ಇಂಡಿಯಾದ ಮಂದಿ, ನಾವು ಇದನ್ನು ಸಕ್ಸಸ್ಫುಲ್ ಮಾಡಬೇಕು. ಸೊ ಅದಕ್ಕೆ ನಂದು ಇದು ಏನು ಒಂದು ಸ್ಮಾಲ್ ಕಾಸ್ ಅದ, ನಿಮ್ದೆಲ್ಲ ಸಪೋರ್ಟ್ದಿಂದ, ಸೋಷಿಯಲ್ ಮೀಡಿಯಾದ ಸಪೋರ್ಟ್ದಿಂದ, ಮತ್ತು ಇಲ್ಲಿ ಧಾರವಾಡ ಹುಬ್ಳಿ ಮತ್ತು ಅದೇ ಹೇಳ್ತೀನಿಲ್ಲ, ನಮ್ಮದು ದೇಶ ಏನದಲ್ಲ ಭಾಳ ವಿಶಾಲ ಅದ, ಭಾಳ ಡೈವರ್ಸ್ ಅದ. ಸೊ ಅದಕ್ಕೆ ನಿಮ್ದೆಲ್ಲ ಸಪೋರ್ಟ್ದಿಂದ ಇದನ್ನ ಮುಂದೆ ತೊಗೊಂಡು ಹೋಗೋಣಂತ. ನನ್ನ ಚಾನಲ್ ಒಳಗೆ ವಿಕಸಿತ್ ಭಾರತದ ಕಾಂಟೆಂಟ್ ನಾನು ಮಾಡ್ಕೋತಾನೆ ಇರ್ತೀನಿ ಅಂತ. ಸೊ ಈಗ ಒಂದು ಸ್ವಲ್ಪ ಬ್ರೇಕ್ ತೊಗೋತೀನಂತ. ನಾ ಅದೇ ಹೇಳಿದ್ದೆಲ್ಲ, ಉಣ್ಕಲ್ ಕೆರಿ ಒಳಗೆ ಒಂದು ಬ್ರೇಕ್ ತೊಗೋತೀನಿ, ಯೂಟ್ಯೂಬ್ ಲೈವ್ ಮಾಡ್ತೀನಿ. ಐ ವಿಲ್ ಇಂಟರ್ಯಾಕ್ಟ್ ವಿತ್ ಯು ಪೀಪಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಸಬ್ಸ್ಕ್ರೈಬರ್ಸ್. ಪಟ ಸಬ್ಸ್ಕ್ರೈಬರ್ ಕೌಂಟ್ ಇನ್ಕ್ರೀಸ್ ಆಗ್ಲಿರ್ತದೆ. ನಾ ಆ್ಯಕ್ಚುಲಿ 200 ಸಬ್ಸ್ಕ್ರೈಬರ್ಸಿಗೆ ಇದು ಮಾಡ್ಬೇಕಂತ ಹೇಳಿ ಮಾಡ್ಕೊತ ಹೊಂಟಿದ್ದೆ. 1-2 ವಾರನಾಗ 300, ಈಗ ಮತ್ತು 315 ಹಿಂಗೆ ಮ್ಯಾಲೆ ಹೆಚ್ಚಿಗೆ ಹಾಕೋತನ ಹೊಂಟಾರ. ಸೊ ಹಿಂಗೆ ಸಪೋರ್ಟ್ ಮಾಡ್ಕೋತನ ಇರ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿರಿ, ನಾ ವಾಕ್ ಮಾಡ್ತೀನಿ. ಮಂದಿಗೆ ಹೇಳಿದೆ, ನೀವು ಬರೀ ಸಪೋರ್ಟ್ ಮಾಡಿರಿ, ಪೂರ್ತಿ ಭಾರತ್ ತಿರುಗುಣ ಅಂತೇಳಿ ನಾ ಹೇಳಿದೆ. ಈ ಮೆಸೇಜ್ ತೊಗೊಂಡು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ವಿಕಸಿತ್ ಭಾರತ್, ನಮ್ಮ ಭಾರತ ದೇಶನಲ್ಲ ಅದು ಇಲ್ಲೇ ಅದ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಯೋರ್ ಸಪೋರ್ಟ್. ಕೀಪ್ ಸಪೋರ್ಟಿಂಗ್. ಹೆಲ್ಲೋ, ನನಗೆ ಮಹಾಂತೇಶ್ ಅಂಥೇಳಿ ಒಬ್ರು, ನಾ ಈಗ ವಾಕಿಂಗ್ ಮಾಡ್ಕೊಂಡು 20 ಕಿಲೋಮೀಟರ್ಸ್ ವಿಕಸಿತ್ ಭಾರತ್ ವಾಕ್ ಮಾಡ್ಕೋತ BVB ಹತ್ರ ಬಂದೀನಿ. ಮಹಾಂತೇಶ್ ಅಂಥೇಳಿ ಒಬ್ರು ನನಗೆ ಬೈಕ್ ತೊಗೊಂಡು ಹೊಂಟಿದ್ರು, ಬಕಾಯ್ದ ನಿಂದಿರಿಸಿ ನನ್ನ ಜೊತೆ ಮಾತಾಡಿಸ್ಲಿಕ್ಕತ್ತಾರ. ಅವ್ರಿಗೇನೋ ಒಂದು ಮೆಸೇಜ್ ಹೇಳೋದದ ಅಂತ, ಅವ್ರ ಕಡೆ ಕ್ಯಾಮ್ರಾ ಪ್ಯಾನ್ ಮಾಡ್ತೀನಿ, ಅವ್ರು ಮಾತಾಡ್ತಾರೆ ಮುಂದೆ. ಓಕೆ, ಸುಜಯ್ ಜಾಲ್ವಾದಿ ಅವರೇ, ನಿಮಗೊಂದು ಮಾತು ಹೇಳಕ್ಕೆ ನಾ ಬಯಸ್ತಾ ಇದ್ದೀನಿ. ನಮ್ಮ ದೇಶ ಭಾರತ, ನಮ್ಮ ದೇಶ ಭಾರತ, ಆ ಭಾರತ ದೇಶಕ್ಕಾಗಿ ನೀವು ವಿಕಸಿತ ಚಾಲನೆಯಲ್ಲಿ ಹೊರಟಿದ್ದೀರಲ್ಲ, ನನಗೆ ನಿಮ್ಮನ್ನು ನೋಡಿ ತುಂಬ ಖುಷಿಯಾಗಿದೆ. ಇವತ್ತು ತುಂಬ ಖುಷಿಯಾಗಿದೆ. ಮುಂದೆ ನಮ್ಮ ಹೆಮ್ಮೆಯ ಭಾರತ ದೇಶಕ್ಕೆ ಏನಾದರೂ ಕೊಡುಗೆ ಅನ್ನೋದಾದ್ರೆ
ನಿಮ್ಮಂಗೆ ಎಲ್ಲ ಯುವಕರನ್ನು ಮುಂದೆ ಬರಬೇಕು ನಮ್ಮ ದೇಶಕ್ಕಾಗಿ. ನಾನೊಂದು ವಿಷಯ ಹೇಳಕ್ಕೆ ಬಯಸ್ತೀನಿ. ಒಂದು MP ಮಕ್ಕಳು, ಒಂದು MLA ಮಕ್ಕಳು, ಯಾವುದೇ ಇದ್ರೂ ಒಂದೊಂದು ಮನೆಗೆ ಒಬ್ಬ ಸೈನಿಕ ಆಗ್ಬೇಕಂತ ನಾ ಬಯಸ್ತೀನಿ. ಈ ದೇಶಕ್ಕಾಗಿ ಏನಾದರೂ ಹೆಲ್ಪ್ ಮಾಡೋಕ್ಕೆ ನಾನು ಇದನ್ನು ಬಯಸ್ತಾ ಇದ್ದೀನಿ. ಸಾಕು, ನಾನು ಎರಡು ಮಾತಿನಲ್ಲಿ ನಾ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಮೆಸೇಜ್ ಭಾಳ ಹಾರ್ಟ್ದಿಂದ ಇತ್ತು, ಹೃದಯದಿಂದ ನೀವು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ಮಾಂತೇಶ್ ಅವ್ರು ಮಾತಾಡ್ಲಿಕ್ಕತ್ತಿದ್ರು, ರಾಯ್ಕರ್ ಅವ್ರನ್ನೂ ಗಾಡಿ ನಿಂದಿರಿಸಿ, ವಿಶ್ವೇಶ್ವರ್ ರಾಮನಾಥ್ ರಾಯ್ಕರ್ ಅಲ್ರಿ, ಅವ್ರು ನಿಂದಿರಿಸಿ, ಗಾಡಿ ನಿಂದಿರಿಸಿ ಏನಾಗ್ಲಿಕ್ಕತ್ತದ ಅಂತ ಕೇಳ್ಕೋತ ಅವ್ರದ್ದು ಒಂದು ಮೆಸೇಜ್ ಅದ ಅಂತ, ಅವರು ಮೆಸೇಜ್ ಹೇಳ್ತಾರಂತ. ನಾ ಕ್ಯಾಮ್ರಾ ಆ ಕಡೆ ಮಾಡ್ತೀನಂತ, ಅವ್ರದ್ದು ಮೆಸೇಜ್ ಕೇಳ್ರಿ. ಎಸ್ ಮಾತಾಡಿ. ಈ ದೇಶದೊಳಗೆ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಸೈನಿಕನು ತಯಾರಾಗಬೇಕು. ಅಂದ್ರೆ ದೇಶ ಏನಾದರೂ ಆದರೆ ಸೈನಿಕರಷ್ಟೇ ಹೋರಾಡೋದಲ್ಲ, ನಾವು ಅದರೊಳಗೆ ಭಾಗವಹಿಸ್ಲಿಕ್ಕೆ ಇದಾಗಬೇಕು, ಅವಕಾಶ ಸಿಗಬೇಕು. ಆಮೇಲೆ MLA MP ಅವ್ರ ಮನೆಯೊಳಗೂ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಬ್ಬರು ಸೈನಿಕರ ದೇಶಕ್ಕೆ ಬೇಕು. ಅವರು ದೇಶ ಅಷ್ಟೇ ಆಳೋದಲ್ಲ, ದೇಶಕ್ಕೆ ಗಡಿ ರಕ್ಷಣೆ ಮಾಡೋಕ್ಕೂ ಬೇಕು. ಯಾಕಂದ್ರೆ ನಮ್ದು ಅಖಂಡ ಭಾರತ ಭಾಳ ದೊಡ್ಡದಿತ್ತು ಮೊದಲು. ಬರ್ಮಾ, ಲಂಕಾ, ಪಾಕಿಸ್ತಾನ ಎಲ್ಲ ನಮ್ಮದೇ. ಇವತ್ತೆಲ್ಲ 28 ದೇಶ ತುಕಡಿಯಾಗಿ ಅದೇ ಅಖಂಡ ಭಾರತ ಆಗ್ಬೇಕಂತ ನಮ್ಮ ಕನಸು. ಫಸ್ಟ್ ಕ್ಲಾಸ್. ಅಖಂಡ ಭಾರತ. ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಂದಿದು ವಿಕಸಿತ್ ಭಾರತ್ 20 ಕಿಲೋಮೀಟರ್ಸ್ ವಾಕ್ BVB ಕ್ಯಾಂಪಸ್ ಒಳಗೆ ಬಂದು ನಿಂತದೀಗ. BVB ಒನ್ ಆಫ್ ದ ಬ್ಯೂಟಿಫುಲ್ ಕಾಲೇಜಸ್, ಬ್ಯೂಟಿಫುಲ್ ಕ್ಯಾಂಪಸಸ್. ಹುಬ್ಳಿ ಧಾರವಾಡ ರೋಡ್ ಒಳಗೆ ನಿಮಗಿದು ಸಿಗ್ತದೆ. ಭಾಳ ಚಂದ ಕ್ಯಾಂಪಸ್ ಅದ. BVB ಕಾಲೇಜ್ ಅಂತ ಅಂದ್ಕೊಳ್ಳಿ ನನಗೆ ನನ್ನ ಫ್ರೆಂಡ್ಸ್ ನೆನಪಾಗ್ತಾರೆ. ನಂದು ಆ್ಯಕ್ಚುಲಿ ಇಂಜಿನಿಯರಿಂಗ್ ಕಲ್ತದ್ದು SDM ಇಂಜಿನಿಯರಿಂಗ್ ಕಾಲೇಜ್. ಬಟ್ ನನ್ನ ಫ್ರೆಂಡ್ಸ್ BVB, ಗೋಗ್ಟೆ, KLE ಕಾಲೇಜ್ದಿಂದನೂ ಕಲ್ತಾರೆ. ಇವೆಲ್ಲ ಫ್ರೆಂಡ್ಸ್ ಒಳಗೆ ರಗಡಷ್ಟು ಮಂದಿ ಬೇರೆ ದೇಶ ಒಳಗೆ ಕೆಲಸ ಮಾಡೋದು ಬಿಟ್ಟು ನಮ್ಮ ಭಾರತ ದೇಶಕ್ಕೆ ವಾಪಸ್ ಬಂದಾರ. ಐರ್ಲೆಂಡ್, UK, US. ಇದು ಹೇಳೋ ತಾತ್ಪರ್ಯ ಏನಂತಂತಂದ್ರೆ, ವಿಕಸಿತ್ ಭಾರತ್ ಏನದಲ್ಲ, ಡೆವಲಪ್ಮೆಂಟ್ ಜೊತೆ ನಾವೆಲ್ಲ ಏನು ಭಾರತೀಯರೇನಿದ್ದೀವಲ್ಲ, ನಮ್ಮ ಭಾರತ ದೇಶನ ಹಿಂಗೆ ಮ್ಯಾಲೆ ನೋಡಬೇಕು. ದ್ಯಾಟ್ ಗಿವ್ಸ್ ಒಂದು ಪುಷ್, ಒಂದು ಪವರ್ ಸಿಗ್ತದೆ ನಮ್ಮೆಲ್ಲ ಭಾರತೀಯರಿಗೆ. ನರೇಂದ್ರ ಮೋದಿ ಅವ್ರು ಬಂದಾಗಿಂದ ಹೆಂಗೆ ಬ್ರೌನ್ ಮಂದಿಗೆ ಹೆಂಗೆ ಒಂದು ಪುಷ್ ಸಿಕ್ಕದಲ್ಲ, ಹಂಗೆ ಈಗ ಆಲ್ಮೋಸ್ಟ್ BVB ದಾಟೀನ್ರಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಿಮ್ಸ್ ಹಾಸ್ಪಿಟಲ್ ಬರ್ತದೆ, ಅಲ್ಲೊಂದು ವಿಡಿಯೋ ಮಾಡಿ ಆಮೇಲೆ ಒಂದು ಸ್ವಲ್ಪ ಊಟಕ್ಕೆ ಹೋಗ್ತೇನಂತ. ನಂಗೆ ಎಷ್ಟೊಂದು ಮಂದಿ ರೋಡ್ನಾಗ ಬೈಕ್ ಮೇಲೆ ಹೋಗೋ ಮುಂದಾಗ, ಏನಾರೆ ಮಾತಾಡೋ ಮುಂದಾಗ, ಆಲ್ ದ ಬೆಸ್ಟ್, ಕಂಟಿನ್ಯೂ, ಕೀಪ್ ಗೋಯಿಂಗ್. ನಮ್ಗೆ ಹೆಮ್ಮೆದ ಇದು ರೀ ಇದು, ನೀವು ಇದು ಮಾಡ್ಲಿಕ್ಕತ್ತೀರಿ ವಿಕಸಿತ್ ಭಾರತ್ ಸಂಬಂಧ. ಎಷ್ಟೊಂದು ಮಂದಿ ಲವ್ ಆ್ಯಂಡ್ ಅಫೆಕ್ಷನ್ ನನಗೆ ಕೊಟ್ಟರು. ಐ ಥಿಂಕ್ ಇನ್ನೂ ತನಕ ಊಟ ಮಾಡಿಲ್ಲ ಅಂತಂತಂದ್ರೂ ದ್ಯಾಟ್ ಈಸ್ ದ ಪವರ್ ಬ್ರಿಕ್ ನನಗೆ ಎನರ್ಜಿ ಕೊಡ್ಲಿಕ್ಕತ್ತದ. ಈಗಿಲ್ಲೇ ಬಿಸಿಲು ಒಂದು ಸ್ವಲ್ಪ ಅದ. ಈಗ ಆಲ್ಮೋಸ್ಟ್ 12:30 ಆಗ್ಲಿಕ್ಕತ್ತದ. ಇನ್ನೂ ಒಂದು ಸ್ವಲ್ಪ ಈಗ ನೋಡ್ರಿ, ಎಲ್ಲರೂ ಹೆಲೋ ಹಾಯ್ ಅಂದ ಹೌಸ್ಲಾ ಅಫ್ಜಾಯಿ ಅಂತಂತಾರಲ್ಲ, ಇವ ಸಣ್ಣ ಸಣ್ಣ ಸಪೋರ್ಟ್ ಬೇಕ್ರಿ. ಥ್ಯಾಂಕ್ ಯು ವೆರಿ ಮಚ್. ಬಿಸಿಲಿದ್ರೂ ಕಂಟಿನ್ಯೂ ಮಾಡ್ಲಿಕ್ಕತ್ತದಕ್ಕೆ ನಮ್ಮ ಭಾರತದ ಮಂದಿ, ನಮ್ಮ ದೇಶದ ಏನು ಮಂದಿ ಇದ್ದಾರೆ, ಅದು ಹಾರ್ಟ್ ಹೆಂಗೆ ಮಾಡ್ಬೇಕು ಗೊತ್ತಾಗ್ವಲ್ತ. ಬಟ್ ಭಾಳ ಚಂದ ಇದ್ದಾರೆ ಮಂದಿ. ಇಲ್ಲಿ ಹಿಂದೆ ನಿಮ್ಗೆ ಆ್ಯಲನ್ ಅಂತ ಕಾಣ್ತದ. ನೀವು ಅಕಸ್ಮಾತ್ ಕೋಟಾ ಫ್ಯಾಕ್ಟ್ರಿ ನೋಡ್ಲಿಕ್ಕತ್ತಿದ್ರಿ ಅಂತಂತಂದ್ರೆ, ಆ್ಯಲನ್ ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಟ್ ಅದ. IIT ಕೋಚಿಂಗ್, ನೀಟ್ ಕೋಚಿಂಗ್ ಇಂಥವೆಲ್ಲ ಮಾಡ್ತಾರೆ. ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್ ಅಂತಂತಾರೆ.
ಸೊ ಅದು ಇಲ್ಲಿ ಹುಬ್ಳಿನಾಗೂ ಬಂದದ್ದು ನೋಡ್ರಿ, ಆ್ಯಲನ್. ಐ ಥಿಂಕ್ ಆ್ಯಲನ್ ಅವ್ರಲ್ಲ AIR ರ್ಯಾಂಕು ಎಲ್ಲನೂ ಹಾಕ್ಯಾರಲ್ಲೇ. ನಾನು ಸ್ವಲ್ಪ ಕ್ಯಾಮ್ರಾ ಆ ಕಡೆ ಮಾಡಿ ನಿಮಗೆ ತೋರಿಸ್ತೀನಂತ. ಈಗ ವಿಕಸಿತ್ ಭಾರತ್ 20 ಕಿಲೋಮೀಟರ್ಸ್ ವಾಕ್ ಏನದಲ್ಲ, ಕಿಮ್ಸ್ ಹಾಸ್ಪಿಟಲ್ ಹುಬ್ಳಿ ಒಳಗೆ ಬಂದದ. ನಾ ಜಸ್ಟ್ ಬಂದುಕೊಳ್ಳಿನ ಒಂದು ಆಂಬ್ಯುಲೆನ್ಸ್ ಎಂಟರ್ ಆತು. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅದ ಮತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನೂ ಅದ. ನನ್ನ ಹಿಂದೆ ನೀವು ನೋಡ್ಬೋದು ಮಹಾತ್ಮ ಗಾಂಧಿದ ಸ್ಟ್ಯಾಚ್ಯೂ ಅದ. ಆಮೇಲೆ ಮ್ಯಾಲ್ ಬರ್ದಾರ ಕಿಮ್ಸ್ ಹಾಸ್ಪಿಟಲ್ ಅಂತ ಹೇಳಿ ಬರ್ದಾರ. ವಿಕಸಿತ್ ಭಾರತ್ ಅಂತಂತಂದ್ರೆ ಎಲ್ಲ ವಿಲೇಜ್, ಟೌನ್, ಡಿಸ್ಟ್ರಿಕ್ಟ್ ಒಳಗೆ ಹೆಲ್ತ್ ಸರ್ವಿಸಸ್ ಯಾರಿಗೂ ಡಿಪ್ರೈವ್ ಆಗಬಾರ್ದು, ಎಲ್ಲರಿಗೂ ಹೆಲ್ತ್ ಸರ್ವಿಸಸ್ ಸಿಗಬೇಕು. ಸೊ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಏನವಲ್ಲ, ಸುಪೀರಿಯರ್ ಕ್ವಾಲಿಟಿ ಆಗಬೇಕು. ವಿಕಸಿತ್ ಭಾರತ ಆಗ್ಬೇಕಂತಂದ್ರೆ ಇವು ಎಲ್ಲ ನಾವು ಟೇಕ್ ಕೇರ್ ಮಾಡಬೇಕಾಗ್ತದೆ. ವಿಕಸಿತ್ ಭಾರತ್. ಥ್ಯಾಂಕ್ ಯು. ಫೈನಲಿ ಬಸಪ್ಪ ಖಾನಾವಳಿ ನನಗೆ ಸೇವ್ ಮಾಡ್ತು. ಆಲ್ಮೋಸ್ಟ್ ಈಗ 2:45 ಹಿಂಗೆ ಆಗ್ಯದ. ಹೊಟ್ಟೆ ತುಂಬ ಊಟ ಮಾಡಿದೆ. ರೈಸ್ ಪ್ಲೇಟ್ ಅಷ್ಟೇ ತೊಗೊಂಡಿದ್ದೆ, ಯಾಕಂದ್ರೆ ಇಡೀ ದಿವ್ಸ ನಡೆದು ಅದೊಮ್ಮೊಮ್ಮೆ ಹಸಿವು ಹೋಗ್ಬಿಟ್ಟಿರ್ತದೆ, ಬಟ್ ಎನರ್ಜಿ ಬೇಕಲ್ರಿ. ಸೊ ಅದಕ್ಕೆ ಸ್ವಲ್ಪ ಊಟ ಆಯ್ತು, ಮನಸ್ಸು ಶಾಂತ ಆಯ್ತು, ಹೊಟ್ಟೆನೂ ತುಂಬಿತು. ಇನ್ನೂ ಒಂದು ಜಸ್ಟ್ 3 ಕಿಲೋಮೀಟರ್ಸ್ ಅದ, 2.5-3 ಕಿಲೋಮೀಟರ್ಸ್ ಅದ. ಈಗ ನಾನು ಹೊಸೂರು ಕಡೆ ಇದ್ದೀನಿ. ಹುಬ್ಳಿ ಒಳಗೆ ನಿಮ್ಗೆ ಜಾಸ್ತಿ ಕ್ರೌಡು, ಆಮೇಲೆ ಕಮರ್ಷಿಯಲ್ ಪ್ಲೇಸಸ್ ನಿಮಗೆ ಸಿಗ್ತಾವ. ಯಾಕಂದ್ರೆ ಹುಬ್ಳಿಗೆ ಐ ಥಿಂಕ್ ಒಂದು ಶಾರ್ಟ್ ಒಳಗೆ ಒಬ್ರು ಹೇಳಿದರು ಛೋಟಾ ಮುಂಬೈ ಅಂತಾರಂತ ಹೇಳಿ. ಇದು ಖರೇನ ಛೋಟಾ ಮುಂಬೈ ಅದ ಹುಬ್ಳಿ. ನಮ್ಮ ಹುಬ್ಳಿ ಛೋಟಾ ಮುಂಬೈ. ಯಾಕಂತಂದ್ರೆ ಎಲ್ಲ ನಿಮಗೆ ಬಾಂಬೆ ಕಮರ್ಷಿಯಲ್ ಹಬ್ ಏನದ ಅಲ್ಲಿ ಏನೇನು ಸಿಗ್ತಾವಲ್ಲ ಅದ್ರದ್ದು ಎಲ್ಲ ಮಾಡೆಲ್, ರೆಪ್ಲಿಕಾ ಮಾಡೆಲ್ ನಿಮಗೆ ಹುಬ್ಳಿನಾಗ ಸಿಗ್ತಾವ. ಸೊ ಅದಕ್ಕೆ ಧಾರವಾಡ ಹುಬ್ಳಿಗೆ ಒಂಥರ ಅದು ಕಮರ್ಷಿಯಲ್ ಹಬ್ ಅಂಥೇಳಿ ಆ್ಯಕ್ಟ್ ಮಾಡ್ತದೆ. ಟ್ರೇಡ್, ಬಿಸ್ನೆಸ್ ಎಲ್ಲನೂ ನಿಮ್ಗೆ ಹುಬ್ಳಿ ಒಳಗೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಇಮಿಡಿಯೇಟ್ಲಿ ಈಗ ಸಪೋರ್ಟ್ ಮಾಡ್ಲಿಕ್ಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕತ್ತೀರಿ. ಹಾಂ, ಎಸ್. ನನ್ನ ಮುಂದೆ ಒಂದು ಟೆಂಪಲ್ ಸ್ಟ್ರಕ್ಚರ್ ಅದ, ಬೇಕಾದ್ರೆ ಒಳಗೆ ಟೆಂಪಲ್ನೇ ಅದ. ಹುಬ್ಳಿ ಮಂದಿ ನನಗೆ ಹೇಳ್ಬೋದು ಅದು ಇನ್ನೂ ಒಂಥರ ಹಿಂಗೆ ಅಂಡರ್ ಕನ್ಸ್ಟ್ರಕ್ಷನ್ ಇಷ್ಟು ವರ್ಷದಿಂದ ಹಿಂಗೆ ಯಾಕದ ಅಂಥೇಳಿ ನಂಗೆಲ್ಲ ಹುಬ್ಳಿ ಮಂದಿ ನೀವು ಹೇಳ್ಬಹುದು. ಈಗ ನೋಡ್ರಿ, ಶ್ರೀ ಗಾಳಿ ದುರ್ಗಾದೇವಿ ಗುಡಿ ಅದ. ಇದು ನಾನು ಎಷ್ಟು ವರ್ಷದಿಂದ ಹುಬ್ಳಿಗೆ ಎವ್ರಿ ಟೈಮ್ ಬಂದಾಗ ಇದು ದೇವ್ರದ್ದು ಗುಡಿ ಹಂಗೆ ಕಾಣಿಸ್ತದ. ಹುಬ್ಳಿ ಮಂದಿ ಎದಕ್ಕೆ ಹಿಂಗಾದ ಇದು ನನಗೆ ನೀವು ಹೇಳ್ಬೇಕು. ಎಲ್ಲ ಯೂಟ್ಯೂಬ್ ಮಂದಿಗೂ ಗೊತ್ತಾಗ್ತದೆ, ಹೇಳ್ರಿ. ಮತ್ತು ಹುಬ್ಳಿದ ಫೇಮಸ್ ಚೆನ್ನಮ್ಮ ಸರ್ಕಲ್ ನನ್ನ ಹಿಂದದ. ಫೈನಲಿ ಬಂದ್ ಮುಟ್ಟಿದೆ ಹುಬ್ಳಿ ರೈಲ್ವೆ ಸ್ಟೇಷನ್. ಎಸ್, ನೀವು ಹಿಂದೆ ರೀಡ್ ಮಾಡಬಹುದು. ವೆಲ್ಕಮ್ ಟು ದ ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್. ವರ್ಲ್ಡ್ಸ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್.
ಸಮೃದ್ಧ ಭಾರತ್ ಅಂಥೇಳಿ ಮಹಾತ್ಮ ಗಾಂಧಿದ ಚರಖಾ ಮುಂದೆ ನಿಂತೀನಿ. ಇದ್ರ ಅಷ್ಟು ಚಂದ ಬುಕ್ ಎಂಡ್ ಆಗಲಿಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ಹುಬ್ಳಿ ರೈಲ್ವೆ ಸ್ಟೇಷನ್ ಇಷ್ಟು ಚಂದದ ಅಲ್ಲ. ಹಿಂದಿನ ಬ್ಯಾಕ್ಡ್ರಾಮ್ನಾಗ ಸಮೃದ್ಧ ಭಾರತ್ ಮತ್ತು ಮಹಾತ್ಮ ಗಾಂಧಿ ಚರಖಾ ಅದ ಇಲ್ಲೇ. ಅಲ್ಲೇ ನೀವು ನೋಡಬಹುದು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಅದ ಮತ್ತು ಸ್ವಚ್ಛ ಭಾರತ್ ಅಂತ ಹೇಳಿ ಬರ್ದಾರ. ಇಲ್ಲಿ ಮಹಾತ್ಮ ಗಾಂಧಿದ ಒಂದು ಸೇಯಿಂಗ್ ಬರ್ದಾರ, ಮೈ ಲೈಫ್ ಈಸ್ ಮೈ ಮೆಸೇಜ್. ಸೊ ಟುಡೇ 6 ಗಂಟೆಗೆ ಥ್ಯಾಂಕ್ ಯು ರೀ ಟುಡೇ ಮುಂಜಾನೆ 6 ಗಂಟೆಗೆ ಏನು ಚಾಲೂ ಮಾಡಿದ್ದೆ, ನಂದು ಲೈಫದ್ದು ಇದ ಮೆಸೇಜ್ ಅದ, ಮೈ ಲೈಫ್ ಮೈ ಮೆಸೇಜ್. ಸೊ ಭಾಳ ಚಲೋ ಅನ್ನಿಸ್ಲಿಕ್ಕತ್ತದ. ಇದು ಪೂರ್ತಿ ಚಾಲೆಂಜ್ ಅಂತ ಹೇಳಿ ಚಾಲೂ ಆಗಿತ್ತು. 20 ಕಿಲೋಮೀಟರ್ಸ್ ಚಾಲೆಂಜ್ ಅಂತ ಚಾಲೂ ಆಗಿತ್ತು. 20+ ಕಿಲೋಮೀಟರ್ಸ್ ಅದ, ಅಂದರೆ ಎಕ್ಸಾಕ್ಟ್ ಕಿಲೋಮೀಟರ್ಸ್ ನಿಮ್ಗೆ ಪೂರ್ತಿ ನಾನು ಹೇಳ್ತೀನಂತ. ನಾಳೆ ನಾಡ್ದು ತನಕ ಇವೆಲ್ಲ ವೀಡಿಯೋಸ್, ರಗಡಷ್ಟು ವೀಡಿಯೋಸು, ರಗಡಷ್ಟು ಫೋಟೋಸ್ ಅವ, ರಗಡಷ್ಟು ಸಬ್ಸ್ಕ್ರೈಬರ್ಸು, ವ್ಯೂವರ್ಸು ನನಗೆ ಇಷ್ಟು ಪ್ರೀತಿ ಕೊಟ್ರಲ್ಲ. ರೋಡ್ ಮೇಲೆ ಬರೋ ಮುಂದಾಗ ಹುಬ್ಳಿ ಧಾರವಾಡ ಮಂದಿ ಭಾಳ ಅಮೇಝಿಂಗ್ ಇದ್ದಾರೆ. ಇಲ್ಲಿ ಸ್ಟೇಷನ್ ಒಳಗೆ ನನಗೆ ಕೇರಳದವ್ರು ಸಿಕ್ಕರು ಮತ್ತು ಬೇರೆ ಬೇರೆ ಪ್ಲೇಸಸ್ನಿಂದ ಬಂದವ್ರು ನನಗೆ ಸಿಕ್ಕರು, ಅಪ್ರಿಸಿಯೇಷನ್ ಕೊಟ್ಟರು, ಆಲ್ ದ ಬೆಸ್ಟ್ ಅಂತ ಹೇಳಿದರು. ಈಗಾಗಲೇ ನೀವು ನೋಡಿದ್ರಿ ಇವತ್ತು ಆಲ್ ದ ಬೆಸ್ಟ್ ಅಂತ ಹೇಳಿದರು. ಸೊ ಈ ಥರದ್ದು ಏನು ಲವ್ ಆ್ಯಂಡ್ ಅಫೆಕ್ಷನ್ ಮಂದಿ ಕಡೆಯಿಂದ ಸಿಗ್ತದಲ್ಲ, ದ್ಯಾಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಇದು ಫುಲ್ ಕಂಪ್ಲೀಟ್ ಮಾಡಲಿಕ್ಕೆ ನನಗೆ ಆತು. ಆಮೇಲೆ ಮೆನಿ ಮೋರ್ ಟು ಕಮ್. ನನಗೆ ಎಷ್ಟೊಂದು ಮಂದಿ ಹೇಳಿದರು ಕಿ ನಾವು ಬರ್ತೀವಿ ನೆಕ್ಸ್ಟ್ ಟೈಮ್, ನಮಗೂ ಇನ್ಕ್ಲೂಡ್ ಮಾಡಿರಿ. ಅಂದರೆ ಹುಬ್ಳಿ ಧಾರವಾಡ ಮಂದಿ ನನಗೆ ರೋಡ್ ಮೇಲೆ ಏನು ಸಿಕ್ಕರಲ್ಲ, ನನಗೆ ಹೇಳಿದರು ಈ ನಾವು ನೆಕ್ಸ್ಟ್ ಟೈಮ್ ಇನ್ಕ್ಲೂಡ್ ಮಾಡಿರಿ, ಒಬ್ಬರು ಹೋಗಬೇಡ್ರಿ, ನಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದರು. ಇದರಷ್ಟು ಯಾರೋ SP ಗೇಮಿಂಗ್ ಅಂಥೇಳಿ ಹಾಯ್ ಸರ್ ಸುಹಾಸ್ ಅಂತ ಹೇಳಿದಾರೆ. ಹಾಯ್ ಸುಹಾಸ್, ಥ್ಯಾಂಕ್ ಯು ಮೆಸೇಜ್ ಮಾಡ್ಲಿಕ್ಕತ್ತಾಗ. ಹೇಮಲತಾ ಕುಲಕರ್ಣಿ ಅವ್ರು ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಕತ್ತಾರ. ಥ್ಯಾಂಕ್ ಯು ರೀ. ವಿಕಸಿತ್ ಭಾರತ್ ಬರೇ ಒಂದು ಸ್ಲೋಗನ್ ಇಲ್ಲ. ಆದಿತ್ಯ ಅವ್ರು ಮೆಸೇಜ್ ಮಾಡ್ಲಿಕ್ಕತ್ತಾರ ಹಾಯ್ ಅಂಥೇಳಿ. ಹಾಯ್ ಆದಿತ್ಯ. ವಿಕಸಿತ್ ಭಾರತ್ ಬರೀ ನನಗೊಂದು ಟ್ಯಾಗ್ ಅಂತ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ್ದು ಏನು ಡೆವಲಪ್, ಅಡ್ವಾನ್ಸ್ಡ್, ಬೆಟರ್ ಇಂಡಿಯಾ ಅಂತ ಏನದಲ್ಲ, ಅದನ್ನು ನನಗೆ ನೋಡೋದದ ಮತ್ತು ನಾನು ಜೀವಂತಿದ್ದಾಗ ನಾನು ನೋಡೋದದ. ಸೊ ಅದಕ್ಕೆ ಇದೊಂದು ಮೆಸೇಜ್ ನಮ್ಮ ಹುಬ್ಳಿ ಧಾರವಾಡ ಮಂದಿ ಜೊತೆ ನಾನು ಶೇರ್ ಮಾಡ್ಕೋತ ಬಂದೆ. ಇದು ಐ ಥಿಂಕ್ ಹೋಪ್ಫುಲಿ ಪೂರ್ತಿ ಭಾರತ ದೇಶ ಒಳಗೆ ಸ್ಪ್ರೆಡ್ ಆಗ್ತದೆ ಮತ್ತು ಮೆನಿ ಮೋರ್ ಟು ಕಮ್. ನನಗೆ ಮಂದಿ ಹೇಳಿದ್ರೆ ಬಿಡ್ಲಿಕ್ಕೆ ಹೋಗಬೇಡ್ರಿ, ನೀವು ನನಗೆ ಇನ್ಸ್ಪಿರೇಷನ್ ಇದ್ದೀರಿ ಅಂತ ನಂಗೆ ಎಷ್ಟೊಂದು ಮಂದಿ ಪಾಸರ್ಸ್ ರೋಡ್ ಮೇಲೆ ಹೋಗೋ ಮುಂದಾಗ ಆಲ್ ದ ಬೆಸ್ಟ್ ಜೋರು ಒದಿರ್ ಹೇಳಿದರು. ನನಗೆ ಅವಾಗ ಕ್ಯಾಮ್ರಾ ಆನ್ ಇದ್ದಿದ್ದಿಲ್ಲ. ಹಾಯ್ ಆದಿತ್ಯ, ನನಗೆ ಇಷ್ಟು ಲವ್ ಆ್ಯಂಡ್ ಅಫೆಕ್ಷನ್ ಸಿಕ್ಕದಲ್ಲ, ಸೊ ಹಿಂಗೆ ಕಂಟಿನ್ಯೂ ಆಗ್ತದೆ. ಸುಜಯ್ ಜಾಲ್ವಾದಿ ಚಾನಲ್ ನೋಡ್ಕೋತನೇ ಇರ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರಿಗೂ ಹೇಳ್ರಿ. ಸುಹಾಸ್ ಆದಿತ್ಯ ಮಂಜುನಾಥ್ ಫ್ರಾಮ್ ಹೊಸೂರ್, ಹೆಲೋ. ಅಪ್ಲೋಡ್ ಅವರ್ ವಿಡಿಯೋ. ಎಸ್, ಅಪ್ಲೋಡ್ ಮಾಡ್ತೀನಿ ರೀ ನಾನು. ಐ ವಿಲ್ ಅಪ್ಲೋಡ್. ಅದಿತಿ ಕುಲಕರ್ಣಿ, ಎಸ್, ಥ್ಯಾಂಕ್ ಯು. ಐ ಥಿಂಕ್ ಇದು ಕಂಪ್ಲೀಟ್ ಆಗೋ ತನಕ ಇಷ್ಟು ಗ್ರೋ ಆಗ್ತದೆ ಅಂತ ನಂಗೆ ಅನಿಸಿದ್ದಿಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಪೀಪಲ್. ಅದಕ್ಕೆ ಒಂದು ಸ್ವಲ್ಪ ಇಮೋಷ್ನಲ್ ಆಗ್ಲಿಕತ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಅಪ್ಲೋಡ್ ಮಾಡ್ತೀನಿ. ಎಸ್ ಪ್ಲೀಸ್ ಅಪ್ಲೋಡ್ ಅಂತ ಹೇಳಲಿಕ್ಕತ್ತಾರ ಆದಿತ್ಯ. ಡೆಫಿನೆಟ್ಲಿ ನಾ ಅಪ್ಲೋಡ್ ಮಾಡ್ತೀನಿ. ರಗಡಷ್ಟು ವೀಡಿಯೋಸ್ ಅವ. ಆಲ್ ದ ಬೆಸ್ಟ್ ಸರ್. ಐ ಥಿಂಕ್ ಸುಹಾಸ್ ಅವ್ರು ಹೇಳಲಿಕ್ಕತ್ತಾರ. ಥ್ಯಾಂಕ್ ಯು ಸುಹಾಸ್, ಥ್ಯಾಂಕ್ ಯು. ಸೊ ಈ ಥರದ್ದು ಇನಿಷಿಯೇಟಿವ್ಸ್ ಸುಜಯ್ ಜಾಲವಾದಿ ಚಾನಲ್ ಒಳಗೆ ಬರ್ಕೋತನೇ ಇರ್ತವೆ. ಇನ್ನು ಮುಂದೆ ರಗಡಷ್ಟು ಮಂದಿನೂ ಜಾಯಿನ್ ಆಗ್ತಾರೆ. ಬರೀ ಸುಜಯ್ ಜಾಲವಾದಿ ಅಷ್ಟೇ ಇರೋಂಗಿಲ್ಲ, ಎಷ್ಟೊಂದು ಮಂದಿ ಈ ಚಾನಲನ್ನು ನೋಡ್ಕೋತ ಇದ್ದಾರಲ್ಲ, ಅವರು ನಾಳೆ ಈ ಥರದ ಇನಿಷಿಯೇಟಿವ್ ಒಳಗೆ ಪಾರ್ಟ್ ಆಗ್ತಾರೆ. ಸೊ ಧಾರವಾಡ ರೈಲ್ವೆ ಸ್ಟೇಷನ್ ಟು ಹುಬ್ಳಿ ರೈಲ್ವೆ ಸ್ಟೇಷನ್ ಒಂದು ಬರೀ ಚಾಲೆಂಜ್ ಅಂತ ಶುರು ಆಗಿತ್ತು. ನನ್ನ ಮಿಸ್ಸಸ್ ಕೊಟ್ಟಿದ್ದು, ಆದಿತ್ಯ ಕೊಟ್ಟದ್ದು ಚಾಲೆಂಜ್ ಅಂತ ಶುರು ಆಗಿತ್ತು. ಬಟ್ ನಾವು ಒಂದು ಥರದ್ದು ಮೂವ್ಮೆಂಟ್ ಆಗು ಹಂಗೆ ಅನ್ನಿಸ್ಲಿಕ್ಕತ್ತದ. ಇದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣಂತ. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಸಲ ಹಿಂದೆ ಬ್ಯಾಕ್ಡ್ರಾಪ್ನಾಗ ಇದ್ದದ್ದು ಮಹಾತ್ಮ ಗಾಂಧಿ ಮೆಸೇಜ್ ಹೇಳ್ತೀನಿ. ಸಮೃದ್ಧ ಭಾರತ್, ಇಲ್ಲೇ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರದ್ದು ಫೋಟೋ ಅದ. ಆಮೇಲೆ ದ ಮೆಸೇಜ್ ಈಸ್ ಮೈ ಲೈಫ್ ಈಸ್ ಮೈ ಮೆಸೇಜ್. ಮಹಾತ್ಮ ಗಾಂಧಿ ಅವ್ರದ್ದು ಮೆಸೇಜ್ ಅದ.
ಸೊ ಮೈ ಲೈಫ್ ಮೈ ಮೆಸೇಜ್. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರಿ, ನಾ ವಾಕ್ ಮಾಡಿದೆ. ಇದೇನು ಪ್ರಾಮಿಸ್ ಅದಲ್ಲ, ಇದನ್ನು ಕಾಯಂ ಇಡ್ತೀನಿ. ಮುಂದೆ ಏನೋ ಹೇಳ್ತೀನಲ್ಲ ಅದನ್ನು ಡೆಫಿನೆಟ್ಲಿ ಮಾಡ್ತೀನಿ. ನಿಮ್ಮೆಲ್ಲ ಸಪೋರ್ಟ್ ಇರ್ತದೆ. ನಾಳೆ ಎಲ್ಲರೂ ಕೂಡಿ ಮಾಡ್ಲಿಕ್ಕೆ ಬರ್ತದೆ. ನಂದು ಒಂದು ಹಂಗೆ ಒಂದು ಪ್ರಾಡಕ್ಟ್ ನಿಮಗೆ ಹೇಳ್ಬೇಕಂತಂದ್ರೆ, ನಮಗೆ ಇವೇನು ಬ್ಯಾಗ್ಸ್ ಏನವಲ್ಲ, ಇವೆಲ್ಲ ಏನು ಬ್ಯಾಗ್ಸ್ ಏನವಲ್ಲ, ನಂದು ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡ್ ಅದ, ಫಾದರ್ಸ್ ಅಂಥೇಳಿ. ನಾವು ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಬರೀ ಅಷ್ಟ ಅಂತಲ್ಲ, ಮೇಕ್ ಇನ್ ಇಂಡಿಯಾನಾಗ ನಾನು ಬಿಲೀವ್ ಮಾಡ್ತೀನಿ. ಮತ್ತು ಎಲ್ಲರನ್ನೂ ಕರ್ಕೊಂಡು ಹೋಗುವಷ್ಟು ನನಗೆ ಒಂದು ಎನರ್ಜಿ ಸಿಕ್ಕದ, ಪವರ್ ಸಿಕ್ಕದ. ಮೋರ್ ಪವರ್ ಟು ಆಲ್ ದ ಪೀಪಲ್, ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್, ಹಿಂಗೆ ಮಾಡ್ಕೋತಾ ಇರ್ರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್. ಸಕ್ಸಸ್ಫುಲ್ 20+ kilometers walk, Viksit Bharat walk, all because of you. Thank you, viewers, subscribers. Bye bye. ಇನ್ನೊಂದು ಸ್ವಲ್ಪ ಏನಾರ ಮೆಸೇಜ್. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಲಿಕ್ಕತ್ತಾರ. ಥ್ಯಾಂಕ್ ಯು. ಭಾರತ್ ಮಾತಾ ಕಿ ಜೈ. ಎಸ್, ಭಾರತ್ ಮಾತಾ ಕಿ ಜೈ. ಕಮ್ ಟು ಹೊಸೂರು ಅಂತ ಹೇಳಿದ್ದಾರೆ ಆದಿತ್ಯ. ನಾನು ಡೆಫಿನೆಟ್ಲಿ ಬರ್ತೀನಿ ರೀ. ಥ್ಯಾಂಕ್ ಯು. ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅರುಣ್ ಕುಲಕರ್ಣಿ ಅವ್ರು ಮೆಸೇಜ್ ಮಾಡ್ಲಿಕ್ಕತ್ತಾರ. ಹಾರ್ಟಿ ಕಾಂಗ್ರ್ಯಾಚುಲೇಷನ್ಸ್ ಸುಜಯ್. ವಿ ಆರ್ ಪ್ರೌಡ್ ಆಫ್ ಯು. ಯು ಆರ್ ಎನ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಬಾಯ್. ಹಾಂ, ಬಾಯ್ ಬಾಯ್. ಓಕೆ, ಏನೋ ಸ್ವಲ್ಪ ಮೆಸೇಜ್ ಬರ್ಲಿಕ್ಕೆ ಅಂತ ಅಂದ್ಕೊಂಡಿದ್ದೆ. ಸೊ ಈಗ ಫೈನಲಿ ಎಂಡ್ ಮಾಡ್ತೀನಿ. ವಿಕಸಿತ್ ಭಾರತ್ 20 kilometers ನಮ್ಮ ಇಂಡಿಯಾ ಡೆಫಿನೆಟ್ಲಿ ಆಗ್ತದೆ. ಆನ್ ಅ ವೆರಿ ಹೈ ನೋಟ್, ಬಾಯ್ ಬಾಯ್. ಭಾರತ್ ಮಾತಾ ಕಿ ಜೈ. ಫುಡ್ ತೊಗೊಂಡೀನಿ ರೀ ನಾನು ಆದಿತ್ಯ ಅವರ. ಅಲ್ಲೇ ಹೊಸೂರು ಕಡೆನ ಒಂದು ಇದ್ರೊಳಗೆ ಊಟ ಮಾಡಿದೆ. ರಘು ಅವ್ರು ಹೇಳಲಿಕ್ಕತ್ತಾರ. ರಘು ಕಾಂಗ್ರ್ಯಾಚುಲೇಷನ್ಸ್ ಹೇಳಿದ್ದಾರೆ. ಥ್ಯಾಂಕ್ ಯು ರಘು. ಥ್ಯಾಂಕ್ ಯು. ಬಾಯ್ ಬಾಯ್.